ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಒಂದು ಜೋಡಿ ಇದೆ. ನಾವೆಲ್ಲ ಅವ್ರನ್ನ ಅಮೃತ ಅಂತ ಸಿಕ್ಕಾಬಟ್ಟೆ ಗುರುತಿಸ್ಕೊಂಡು ಅಮೃತ ಅಂತ ಇಷ್ಟಪಡ್ತಿದ್ದಂತಹ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮ ಮಗನಾಗಿ ಎಲ್ರಿಗೂ ಸಿಕ್ಕಾಬಟ್ಟೆ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸಡನ್ ಆಗಿ ಮದ್ವೆ ಆಗಿ ಯಾರ ಕೈಗೂ ಸಿಕ್ಕಿರ್ಲಿಲ್ಲ. ಬಟ್ ಇವಾಗ ಜೋಡಿ ನಂಬರ್ 1 ಸೀಸನ್ 2 ನಲ್ಲಿ ನಮ್ ಜೊತೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ, ಯಾಕಂದ್ರೆ ಅವ್ರ ಬಗ್ಗೆ ಸಿಕ್ಕಾಬಟ್ಟೆ ಕ್ರೇಜ್ ಕ್ರಿಯೇಟ್ ಆಗಿದೆ ಹೊರಗಡೆ ಎಲ್ಲ. ರಜನಿ ಮ್ಯಾಮ್, ಅರುಣ್ ಸರ್ ಹೇಗಿದ್ದೀರಾ? ಸೂಪರ್. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾಕಂದ್ರೆ ನೀವು ಅಂತ ಅಂದ್ರೆ ನಿಮ್ಮ ಜೋಡಿನ ನೋಡೋದಕ್ಕೆ ತುಂಬಾ ಜನ ಕಾಯ್ತಾ ಇದ್ರು. ಅಂದ್ರೆ ನೀವು ಮದ್ವೆ ಆಗ್ತೀರಾ ಅಂತ ಗೊತ್ತಾಗೋಕ್ಕೂ ಮುಂಚೆನೆ ನೀವೆಲ್ರಿಗೂ ಕೂಡ ತುಂಬಾ ಪರಿಚಯ ಆಗೋಗ್ಬಿಟ್ಟಿದೆ. ನಿಮ್ಮ ರೀಲ್ಸ್ಗಳು ನೋಡೋಕ್ ಖುಷಿ ಅನ್ಸಿತ್ತು, ನಿಮ್ಗೆ ಕೊಡ್ತಿದ್ದಂತ ಕಂಟೆಂಟ್ ಖುಷಿ ಅನ್ಸಿತ್ತು. ಮದ್ವೆ ಆಗ್ಬಿಟ್ರಲ್ಲ ಅಂತ. ಸಡನ್ನಾಗಿ ಮದುವೆ ಆಗಲಿಲ್ಲ, ತುಂಬ ಟೈಮ್ ತೊಗೊಂಡೇ ಮದುವೆ ಆಗಿದ್ದೀವಿ. ಎಲ್ಲರೂ ಕೇಳೋದು ಅಂದರೆ ಇತ್ತೀಚೆಗೆ ಕೇಳೋಕ್ಕೆ ಶುರು ಮಾಡಿದರು. ಬಟ್ ನಾವು ಒಂದು 7 ವರ್ಷದಿಂದ ನಾವು ಪರಿಚಿತರು. ಸೊ ಫ್ರೆಂಡ್ಸು ಫಸ್ಟ್ ನಾವು. ಈಗ ಒಂದೆರಡು ವರ್ಷದ ಹಿಂದೆಯಿಂದ ಅಷ್ಟೇ ನಾವು ಡಿಸಿಷನ್ ತೊಗೊಂಡಿದ್ದು ಹಿಂಗೆ ಮದುವೆ ಮಾಡ್ಕೋಬೇಕು ಅಂತ. ಸೊ ಅದು ಹೆಂಗೋ ಗೊತ್ತಿಲ್ಲ, ಅಂದರೆ ಜೊತೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದಿದ್ದರಿಂದ ಅದು ಒಬ್ಬರಿಂದ ಒಬ್ರಿಗೆ ಮದುವೆ ಆಗ್ತಾರೆ ಅಂತ ಕ್ರಿಯೇಟ್ ಆಗಿತ್ತು. ಸೊ ಫೈನಲಿ ಮದುವೆ ಆಗಿದ್ದೀವಿ. ಆಕ್ಚುಲಿ ಮೇಡಮ್ನ ನೋಡಿದಾಗ ರೀಲ್ಸ್ಗಳೆಲ್ಲ ನೋಡಿದಾಗ ಫುಲ್ ಡಾಮಿನೇಟ್, ನಿಮಗಂತೂ ಹಿಂಸೆ ಕೊಟ್ಟಾಕ್ಬಿಡ್ತಾರೆ. ಸೊ ಹೇಗೆ ರಿಯಲ್ ಆಗಿ? ರಿಯಲ್ ಆಗು ಹಂಗೆ, ರಿಯಲ್ಲೂ ಹಂಗೆ, ರಿಯಲ್ ಆಗು ಹಂಗೆ. ಆ್ಯಕ್ಚುಲಿ ಯಾರಾದರೂ ನನ್ನ ನೋಡಿದ್ರೆ ಓಕೆ, ಓ ಇವನ ಹತ್ರ ಅವಳು ಹೆಂಗಿರ್ತಾಳೆ ಅಂತ ಆ ಕ್ವಶನ್ ಅರೋಸ್ ಆಗುತ್ತೆ. ಆಮೇಲೆ ನಮ್ಮ ಜೊತೆ ಇದ್ರೆ ಗೊತ್ತಾಗುತ್ತೆ ಇವನು ಹೆಂಗ್ ಅವ್ರ ಹತ್ರ ಆ ಥರ ಏನಿಲ್ಲ. ನಾನು ತುಂಬ ಚೆನ್ನಾಗೇ ಅಂದರೆ ಟಾರ್ಚರ್ ಅಂತ ಅನ್ನೋದಕ್ಕಿಂತ ಬೇಸಿಕ್ಲಿ ಮೊದಲು ಹೆಂಗಿರ್ತಿತ್ತು ಅಂದರೆ ನಂದು ಮೀಲ್ಸು, ವರ್ಕೌಟು, ನಿದ್ದೆ ಅದೆಲ್ಲ ಮಾಮೂಲಿಯಾಗಿ ನಡೀತಾ ಇತ್ತು. ಈಗ ಮಮ್ಮಿನೂ ಅದ್ರಲ್ಲಿ ಬಂದಿರೋದ್ರಿಂದ ಸೊ ಎಲ್ಲೋ ಒಂದು ಕಡೆ ಮಲಗಿರ್ತೀನಿ. ಆ್ಯಕ್ಚುಲಿ ಮಧ್ಯಾಹ್ನ ಮಲಗಿರ್ತೀನಿ, ವರ್ಕೌಟ್ ಆಗ ಮುಗಿಸ್ತೀನಿ, ಮೀಲ್ ಮಾಡಿ ಫೋನ್ ಮಾಡಿಬಿಟ್ಟು ಮಲಗಿದ್ಯಾ, ಆಯಿತು ಮಲ್ಕೋ. ಅವಾಗ ಮಲಗಿರ್ತೀನಿ, ತಿರ್ಗಾ ಮಲ್ಕೋ ಅಂದರೆ ಎಲ್ಲಿದ್ದೇ ಬರುತ್ತೆ, ಎದೊಳಿಸ್ಬಿಡ್ತಾಳೆ ಹಂಗೆ. ಆಮೇಲೆ ತುಂಬ ಬೈತಾ ಇರ್ತಾಳೆ, ಎಲ್ಲದಕ್ಕೂ ಬೈತಾ ಇರ್ತಾಳೆ. ನಮ್ಮಮ್ಮ ಏನು ಗೊತ್ತಾ, ನಾನು ಯಾಕೆ ಬೈತೀನಿ ಅಂತಂದರೆ ಅವನು ನೋಡಕ್ಕೆ ಹಿಂಗಿದ್ದಾನೆ ಅಷ್ಟೇ. ಪ್ರತಿಯೊಂದು ಅವ್ನಿಗೆ ಹೇಳಬೇಕು, ಪ್ರತಿಯೊಂದು ಅವ್ನಿಗೆ ಹೇಳಿ ಮಾಡಿಸ್ಬೇಕು. ಅವನು ಒಂದು ಸ್ವಲ್ಪ ಊಟ ಎಲ್ಲ ಕಡಿಮೆ ತಿನ್ನೋದಲ್ವಾ, ಇದು ತಲೆ ಸ್ವಲ್ಪ ಅರ್ಧ ತಲೆಯಲ್ಲಿರ್ತಾನೆ, ಅದು ಫುಲ್ ತಲೆ ಮಾಡಬೇಕಂದ್ರೆ ಈ ಕಡೆಯಿಂದ ಒಂದು ಅರ್ಧ ತಲೆ ತುಂಬಿಸ್ಬೇಕು. ಅದಕ್ಕೆ ನಾನು ತುಂಬ್ತಾ ಇರ್ತೀನಿ, ಅದಕ್ಕೆ ಅವನು ಹಂಗೆ ಹೇಳ್ತಿದ್ದಾನೆ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ಅರ್ಧ ಗಂಟೆ ಬೈದಿಲ್ಲ ಅಂದರೆ ಏನಕ್ಕಾದರೂ ಏನಕ್ಕೆ ಬೈದಿಲ್ಲ ಮಮ್ಮಿ ಇವತ್ತು, ಬೈಬೇಕಾಗಿತ್ತಲ್ಲ, ಅದು ಮಿಸ್ ಮಾಡ್ಕೋತಾ ಇರ್ತೀನಿ, ಏನಕ್ಕೂ ಬೈದಿಲ್ಲ ಅಂತ. ಏನೋ ಮಾಡಿರ್ತೀನಿ, ಇವಾಗ ಆ ಗ್ಲಾಸ್ನ ತೊಗೊಂಬಂದು ಅಲ್ಲಿ ಇಡಬೇಕು, ಕುಡಿದ್ಮೇಲೆ ತೊಗೊಂಬಂದು ಇದಕ್ಕೆ ವಾಶ್ಗೆ ಹಾಕಬೇಕು. ಅದನ್ನೇ ಹೇಳಿರ್ತಾಳೆ, ಬೈದಿರ್ತಾಳೆ ಓದ್ಸಲಿ ಮಾಡಿದಾಗ. ಇವಾಗ ಮಾಡಿದಾಗ ತೆಗೆದು ಅಲ್ಲೇ ಇಟ್ಟಿರ್ತೀನಲ್ಲ, ಅಯ್ಯೋ ಮಮ್ಮಿ ಬೈದಿದ್ರೆ ಚೆನ್ನಾಗಿರ್ತಿತ್ತಲ್ವ. ಸೊ ಅದು ಅಭ್ಯಾಸ ಆಗ್ಬಿಟ್ಟಿದೆ, ಒಂಥರ ಚೆನ್ನಾಗಿದೆ. ಈಗ ಅವರು ರೀಲ್ಸ್ ಮಾಡ್ಬೇಕಾದ್ರೆ ನೋಡ್ತೀವಿ, ತುಂಬಾ ಇನ್ನೋಸೆಂಟ್ ಫೇಸ್. ಅವರು ರಿಯಲ್ ಆಗೋ ಹಾಗೇನಾ? ಅವನು ರಿಯಲ್ಲಾಗೂ ಹಾಗೆ ಇರೋದು. ನೀವೇನು ನೋಡ್ತಿರಲ್ಲ ವೀಡಿಯೋಸಲ್ಲೆಲ್ಲ, ಅವನು ಇರೋದೇ ಹಾಗೆ. ಅವನು ಮಾತು ತುಂಬ ಕಡಿಮೆ, ಈಗಲೇ ಸ್ವಲ್ಪ ಮಾತಾಡೋದು ಅಂದರೆ ನನ್ನ ಜೊತೆಲಿ ಸೇರ್ಕೊಂಡ್ಮೇಲೆ ಸ್ವಲ್ಪ ಮಾತಾಡಿಸಿ ಇದು ಅದು ಎರಡು ಕನಸು ಕಲ್ಪನಾ ಅವ್ರ ಥರ ಮಾತಾಡಿ, ಪ್ಲೀಸ್ ಮಾತಾಡಿ, ಯಾರ ಹತ್ರನೋ ಮಾತಾಡ್ತೀರ, ನನ್ನ ಹತ್ರ ಮಾತಾಡಿ ಅಂತ ಮಾತಾಡ್ಸಕ್ಕೆ ಕಲಿಸಿದ್ದೀನಿ ಈಗ. ಸ್ವಲ್ಪ ಮಾತಾಡ್ತಾನೆ ಈಗ, ಮುಂಚೆ ತುಂಬ ಕಡಿಮೆ. ನಾನು ಒಂದು 10 ಮಾತಾಡಿದ್ರೆ 1-2 ಮಾತಾಡೋನು, ಈಗ ಸ್ವಲ್ಪ ಮಾತಾಡ್ತಾನೆ. ನೀವಾಗ್ಲೇ ಹೇಳಿದ್ರಿ ನಾನು ಎಲ್ಲವೂ ಹೇಳ್ಕೊಡ್ಬೇಕು ಅವರಿಗೆ, ನಾನು ನೆನಪಿಸ್ಬೇಕು ಅಂತ. ಸೊ ಅದು ಎಷ್ಟು ರಿಸ್ಕ್ ಅನ್ಸುತ್ತೆ ನಿಮ್ಗೆ ಅಂತ? ಯಾಕಂದ್ರೆ ಈಗ ಒಂದು ಮಗು ಸಾಕ್ತಂಗ ಆಗೋಗ್ಬಿಟ್ಟಿದೆ ನಿಮ್ಗೆ. ಅದಕ್ಕೇನೆ ನನ್ಗೆ ನೆಕ್ಸ್ಟ್ ಕ್ವಶನ್ ನೀವು ಅದೇ ಕೇಳ್ತೀರಾ ಅಂತ ಗೊತ್ತು. ಮಗುದೇನು ಪ್ಲಾನ್ ಇಲ್ವಾ ಅಂತ. ಅದಕ್ಕೆ ನಾನು ಪ್ಲಾನ್ ಬಗ್ಗೆ ಕೇಳ್ತಾ ಇಲ್ಲ ನಾನು. ಅಲ್ಲಲ್ಲ ಕೇಳ್ತೀರಾ ನೀವು ಅಂತ ಗೊತ್ತು. ಅದಕ್ಕೆ ಇಲ್ಲಿದೆಯಲ್ಲ ಒಂದು ದೊಡ್ಡ ಮಗು, ಈಗ ಗೊತ್ತಾಯ್ತಾ ನನ್ನ ಕಷ್ಟ ಏನು ಅಂತ. ಮಗು ಈಗಲೇ ಯಾಕೆ ಬೇಡ ಅಂದರೆ ಇಲ್ಲಿ ಒಂದು ದೊಡ್ಡ ಮಗು ಸಾಕ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ
ಅದರಲ್ಲಿ ಇವಾಗ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಈಗ ಈ ಮಗು ಸಾಕಿ ಸಾಕಿ ನಿಮ್ಗೆ ಹೇಗಾಗ್ಬಿಡತ್ತೆ ಅಂದ್ರೆ ನಿಮ್ದು ಮಗು ಬಂದಾದ್ಮೇಲೆ ಈಸಿ ಆಗೋಗ್ಬಿಡುತ್ತೆ. ಹೌದೌದು, ಅದಕ್ಕೆ ಇದೊಂಥರ ಟ್ರಯಲ್ ಥರ ಇದು. ಇವನು ಸ್ವಲ್ಪ ಹಾಗೇನೆ ಒಂಥರ ತುಂಬ ತುಂಬ ಮೃದು ಸ್ವಭಾವ. ಅವ್ನು ನೋಡೋಕೆ ಹಿಂಗಿದ್ದಾನೆ ಅಷ್ಟೇ, ಎಲ್ಲರಿಗೂ ಹಂಗೆ ಅನಿಸುತ್ತೆ. ಓ ಇವ್ನು ಜೋರು, ಮಾತಾಡೋಕ್ಕೆ ಮುಂಚೆ ಇವನ ಹತ್ರ ಮಾತಾಡೋದಕ್ಕೆ ಹೆದರ್ಕೋತಾ ಇರ್ತಾರೆ. ಬಟ್ ಮಾತಾಡಾದ್ಮೇಲೆ ಗೊತ್ತಾಗುತ್ತೆ ಇವನು ಎಷ್ಟು ಕಾಮ್ ಆ್ಯಂಡ್ ಕೂಲ್ ಪರ್ಸನ್ ಅಂತ. ಸೊ ಈಗ ಇಲ್ಲೂ ಅಷ್ಟೇ, ಕೆಲವೊಂದು ಕಂಟೆಂಟ್ಗಳು ಮಾಡಿದಾಗ, ಎಪಿಸೋಡ್ಸ್ ಮಾಡಿದಾಗ ಅವ್ರು ನಿಜವಾಗ್ಲೂ ಹಾಗೆ, ನಿಜವಾಗ್ಲೂ ದೇವರಾಣೆಗೂ ಹಂಗೆ ಅವನು ಅಂತ ಹಂಗೆ. ಹೌದು. ಅಂದ್ರೆ ನೀವು ಒಂದು ಹಂತದಲ್ಲಿ ಫಿಟ್ನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬಿಟ್ರಿ. ಸೊ ಈಗ ಮದುವೆ ಆಗಿರೋದು ಫಿಟ್ನೆಸ್ ಅಲ್ಲೇ ಸಾಧನೆ ಮಾಡ್ತಿರುವಂತ ಹುಡುಗನ. ಸೊ ನೀವು ಹೆಂಗೆ ಲವ್ ಆಯ್ತು ಅಂತ ಈಗ ಡೌಟ್ ಬರ್ತಿದೆ ನಮಗೆ. ಇಲ್ಲ, ಅದು ನಾವು ಜಿಮ್ಮಿಂದನೇ ಕನೆಕ್ಷನ್ ನಮ್ಮದು. ಸೊ ನನಗೆ ಸ್ವಲ್ಪ, ನಾನು ಫಿಟ್ನೆಸ್ ಫ್ರೀಕ್ ಆಗಿದ್ದರಿಂದ ನಾನು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಯೋಗ ಮಾಡ್ತಾಯಿದ್ದೆ. ಸೊ ನಾನು ಜಿಮ್ಮೆಲ್ಲ ಮಾಡ್ತಿರ್ಲಿಲ್ಲ. ನಾನು ಡಾನ್ಸಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಜಿಮ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂತು. ಸೊ ಅಲ್ಲೇ ಕ್ಲಾಸ್ ಮೇಲೆ, ಡಾನ್ಸ್ ಕ್ಲಾಸ್ ಮೇಲಿರ್ತಿತ್ತು, ಕೆಳಗಡೆನೇ ಜಿಮ್ ಇರ್ತಿತ್ತು. ಆವಾಗ ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ನಾನು ಸ್ವಲ್ಪ ವರ್ಕೌಟು ಅದೆಲ್ಲದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಬಂದಿದ್ದು. ಆಮೇಲೆ ಫಿಟ್ನೆಸ್ಸು ಅಂದರೆ ಕೆಲವ್ರಿಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಕೆಲವ್ರು ಏನು ಗೊತ್ತಾ, ಫಿಟ್ನೆಸ್ ಮೇಂಟೈನ್ ಮಾಡಿದ ತಕ್ಷಣ ಅಯ್ಯೋ ಏನು ದಪ್ಪ ಆಗಿಬಿಟ್ಟಿದ್ದೀರಾ ನೀವು ಅಂತಾರೆ. ಅದು ಹಂಗಲ್ಲ, ಅದು ದಪ್ಪ ಆಗೋದಲ್ಲ. ಅದು ನೀವು ಫಿಟ್ಟಾಗಿದ್ದೀರಾ, ಅದು ಇಂಪಾರ್ಟೆಂಟು. ನೋಡೋದಕ್ಕೆ ಫಿಟ್ಟಾಗಿ ಕಾಣಿಸ್ತಿದ್ದೀರಾ, ಅದು ಇಂಪಾರ್ಟೆಂಟು. ಮಸಲ್ ಗ್ರೋತ್ ಆಗುತ್ತೆ. ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಮಸಲ್ ಗ್ರೋತ್ ಆಗುತ್ತೆ. ಅದು ಸ್ವಲ್ಪ ಹ್ಯೂಜಾಗಿ ಕಾಣಿಸೋದು ಸಹಜ. ಬಟ್ ಆದರೆ ನಿಮಗೆ ನೀವು ಲೀನ್ ಮಸಲ್ ಇಟ್ಕೋಬೇಕು ಅಲ್ವಾ, ಕರೆಕ್ಟ್ ತಾನೆ? ಸೊ ಎಷ್ಟೋ ಜನ ನಾನು ವಿಡಿಯೋಸಲ್ಲೆಲ್ಲ ಫೋಟೋ ಹಾಕಿದಾಗ ಸ್ಪಾಟ್ ಮಾಡ್ತಾ ಇರ್ತಾಳೆ ಹಿಂದೆ ನಿಂತ್ಕೊಂಡು, ನಿಮ್ಮ ಕೋಚ್ ಅವರೇನಾ ಹಿಂದೆ ಇದಾರೆ. ಸೊ ಅದು ಎಷ್ಟೋ ಜನ ಇವಾಗ ನಾನು ಹಿಂಗಿರೋದಕ್ಕೆ ನೀವು ದಪ್ಪ ಆಗಿದ್ದೀರಾ ಅಲ್ವ ಅಂತ. ನಾನು ಅವಾಗ ಅಮೃತವರ್ಷಿಣಿ ಮಾಡ್ಬೇಕಾದ್ರೆ ಪ್ಯಾದೆ ಥರ ಇದ್ದೆ. ಆವಾಗ ನಾನು ಫಿಟ್ ಆಗಿರಲಿಲ್ಲ, ಅದನ್ನು ನಾನೇ ಹೇಳ್ತೀನಿ. ಈಗ ನಾನು ಫಿಟ್ ಆಗಿದ್ದೀನಿ. ಫಿಟ್ನೆಸ್ಗೂ ನೀವು ಹಾಗೆ ಏನೋ ಫಿಟ್ನೆಸ್ ಮೇಂಟೈನ್ ಮಾಡದೆ ಹಾಗೆ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನೀವು ಅವಾಗಿನ ಫೋಟೋಸ್ ನಾನು ತೆಗೆದು ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ದಟ್ ಈಸ್ ಕಾಲ್ಡ್ ಫಿಟ್ನೆಸ್. ಯಾ, ನಿಮಗೆ ಅದನ್ನೇ ಹೇಳ್ತಾ ಇರೋದು. ಫಿಟ್ನೆಸ್ ಜೊತೆಲಿ ನಿಮ್ಮ ಫುಡ್ ಕೋರ್ಸ್ ಹಾಗೆ ಇರುತ್ತಲ್ಲ ನಿಮ್ಮದು. ನೀವು ಡಯಟ್ ಏನು ಮೇಂಟೈನ್ ಮಾಡ್ತೀರಾ ಅದನ್ನು ನೀವು ಜಸ್ಟು ನೀವು ಏನೋ ಫಿಸಿಕಲ್ನ ಮೇಂಟೈನ್ ಮಾಡಲ್ಲ. ಇಂಟರ್ನಲ್ಲಿ ನೀವು ಆರ್ಗನ್ಸ್ ಎಲ್ಲ ಏನಿರುತ್ತೆ ಅದೆಲ್ಲನೂ ನಿಮಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದು ನಿಮಗೆ ಫೇಸ್ ಮೇಲೆ ಕಾಣಿಸ್ತಾ ಹೋಗುತ್ತೆ. ಮತ್ತು ಸ್ಕಿನ್ ಆಗಿರ್ಬೋದು, ಮತ್ತು ಇದು ಹೇರ್ ಆಗಿರ್ಬೋದು, ಅದೆಲ್ಲದ್ರ ಮೇಲೂ ಕಾಣಿಸುತ್ತೆ. ನಾವು ಮೇಲ್ಗಡೆ ಸುಮ್ಮನೆ ಎಷ್ಟೇ ಕ್ರೀಮು, ಎಷ್ಟೇ ಶ್ಯಾಂಪು, ಏನೇ ಯೂಸ್ ಮಾಡಿದ್ರೂ ಇಂಟೆಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಮ್ಮ ಬಾಸೇ ನಿದರ್ಶನ. ಅವರು ಯೂಶಲಿ ಅವ್ರ ಬಾಡಿ ಬಿಲ್ಡರ್ಸ್ಗಳಿಗೆ ಹೇರ್ ಇರಲ್ಲ. ಅವನ ಹೇರ್ ನೋಡಿದ್ರೆ ತುಂಬ ಜನ ಉರ್ಕೋತಾರೆ. ಹೇರ್ ಇರಲ್ಲ. ಅವನ ಜೊತೆಲಿ ಕಾಂಪೀಟ್ ಮಾಡೋ ಎಷ್ಟೋ ಜನಕ್ಕೆ ಹೇರ್ ಇಲ್ಲ. ಹಂಗೇನಿಲ್ಲ. ನಮ್ಮನೇಲಿ ನಮ್ಮಮ್ಮನೇ ಎಣ್ಣೆ ಮಾಡ್ತಾರೆ, ನಮ್ಮ ತಾಯಿನೇ ಎಣ್ಣೆ ಪ್ರಿಪೇರ್ ಮಾಡ್ತಾರೆ. ಸೊ ಆ ಎಣ್ಣೆನೇ ಜಾಸ್ತಿ ಹಾಕ್ಕೊಳ್ಳೋದು ಅವನು. ಹಾಗಾಗಿ ಆಯಿಲು ನಮ್ಮನೇದು ಯೂಸ್ ಮಾಡ್ತಾನೆ. ಅದು ಬಿಟ್ಟರೆ ಅವನು ಹೇರೆಲ್ಲ ಅವನಿಗೆ ಹೆರಿಡಿಟಿ ಚೆನ್ನಾಗಿದೆ. ಅವ್ರ ಮನೇಲಿ ಹೇರೆಲ್ಲ ಅವರ ತಂದೆಗೆ ಅವರ ತಾಯಿಗೆಲ್ಲ ಹೇರ್ ಚೆನ್ನಾಗಿದೆ, ಅದಕ್ಕೆ ಅವ್ನು ಚೆನ್ನಾಗಿದೆ. ನನಗೆ ಹೊಟ್ಟೆ ಉರಿಯುತ್ತೆ ಅವ್ನು ಹೇರ್ ನೋಡಿದಾಗ ಒಂದೊಂದು ಸಲ. ಚೆನ್ನಾಗಿದೆ ಅವನದು ಟೆಕ್ಸ್ಚರ್ ಆಗಿರ್ಬೋದು, ಮತ್ತು ಅವ್ನು ಮೇಂಟೈನ್ ಮಾಡಿರೋದು. ನಾನು ಅದೇ ಹೇಳ್ತೀನಿ, ನಾವೆಲ್ಲ ಏನೋ ಐರ್ನಿಂಗ್ ಮಾಡಬೇಕು, ಏನೇನೋ ಮಾಡಬೇಕು. ಅವನು ಸ್ನಾನ ಮಾಡಿ, ಇದು ನೋಡಿ ಸ್ನಾನ ಮಾಡಿ ಸುಮ್ಮನೆ ಹಿಂಗೆ ಅಂದಿರೋದಷ್ಟೇ, ಎಷ್ಟು ಚೆನ್ನಾಗಿ ಕೂತಿದೆ. ಹೌದು, ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನೀನೇನು ಸೆಟ್ ಮಾಡಬೇಡ, ಸುಮ್ಮನೆ ಹಿಂಗಂದ್ರೆ ಸಾಕು, ಸ್ನಾನ ಮಾಡುವಂದು. ಹಂಗೆ ಅವ್ನು ಮೇಂಟೈನ್ ಮಾಡ್ತಾನೆ. ಅದು ಈಗ ರಜನಿ ಅವರು ಫಸ್ಟ್ ಟೈಮ್ ಜಿಮ್ಮಿಗೆ ಬಂದಾಗ ನಿಮಗೆ ಲವ್ ಆಗೋಕ್ಕೂ ಮುಂಚೆ ಅವ್ರನ್ನ ನೋಡಿದ ತಕ್ಷಣ ಏನು ಅನಿಸಿತ್ತು ನಿಮಗೆ? ನಾನು ಆ್ಯಕ್ಚುಲಿ ಯಾರನ್ನೂ ನೋಡಲ್ಲ ಆ ಥರ, ಅಂಟಿಲ್ ಅನ್ಲೆಸ್ ದಟ್ ಅಂದರೆ ಆ ಪರ್ಸನ್ನು ತುಂಬ ಚೆನ್ನಾಗಿ ಫಿಟ್ನೆಸ್ಸಲ್ಲಿ ಅಂದರೆ ವರ್ಕೌಟ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ಅವ್ರು ಮಾಡ್ತಿರೋದು ಸರಿ ಅನಿಸುತ್ತೆ, ಬಟ್ ಸರಿ ಇರಲ್ಲ. ಅದು ಆ್ಯಕ್ಚುಲಿ ಮೂಮೆಂಟ್ಸೇ ರಾಂಗ್ ಮಾಡ್ತಾ ಇರ್ತಾರೆ. ಆ ಮಸಲ್ ಏನು ಆ್ಯಕ್ಟಿವ್ ಮಾಡಬೇಕೋ ಅದು ಮಾಡ್ತಾ ಇರಲ್ಲ. ಬಟ್ ಇವ್ರನ್ನ ನೋಡಿದಾಗ ಅಂದರೆ ನೋಡ್ತಾ ವರ್ಕೌಟ್ಸ್ ಎಲ್ಲ ತುಂಬ ಕ್ಲಿಯರಾಗಿ, ಅಂದರೆ ಬೇಸಿಕ್ಕೇ ಮಾಡ್ತಾ ಇದ್ದಿದ್ದು ಬೇಸಿಕ್ ಕ್ಲಿಯರಾಗಿ ಮಾಡ್ತಾಯಿದ್ರು. ಹಂಗೆ ಮಾತಾಡ್ತಾ ಅವಾಗ ನನಗೆ ಯಾರಾದರೂ ಫಿಟ್ನೆಸ್ಸಲ್ಲಿ ತುಂಬ ಇದಾಗಿದ್ದಾರೆ ಅಂತಂದರೆ
ತುಂಬ ಅಟ್ರಾಕ್ಟ್ ಆಗೋದು ನಾರ್ಮಲ್ ಅದು. ಆಮೇಲೆ ಹಂಗೆ ಹಾಯ್ ಹಾಯ್ ಅಂತ ಅಂದ್ಬಿಟ್ಟು ಆಮೇಲೆ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆವಾಗ ಗೊತ್ತಾಯ್ತು ಅಂದರೆ ಡಯಟ್ ಎಲ್ಲ ಮಾಡ್ತಾರೆ, ಪರವಾಗಿಲ್ಲ ಡಯಟು ಮಾಡ್ತೀರಾ ವರ್ಕೌಟ್ ಜೊತೆ. ನಾನು ತುಂಬ ಜನ ಕೇಳಿದ್ದೀನಿ, ವರ್ಕೌಟ್ ಮಾಡ್ತೀನಿ ಅಂತಾರೆ, ಮನೆಗೆ ಹೋಗಿ ಇಡ್ಲಿ ಸಾಂಬಾರು ತಿಂತಾರೆ. ಸೊ ಅದು ಅವಳದಿರಲಿಲ್ಲ. ಸೊ ಹಂಗೆ ಕನೆಕ್ಟ್ ಆಗಿದ್ದು ನಮ್ದು ಫಿಟ್ನೆಸ್. ಯಾವ ಮೂಮೆಂಟ್ ಅಲ್ಲಿ ಓಕೆ ಇವ್ರು ನನಗೆ ಬಾಳ ಸಂಗಾತಿ ಆದ್ರೆ ಬೆಟರ್ ಅಂತ ಅನ್ಸಿದ್ನಿ? ಆಮೇಲೆ ಬರ್ತಾ ಕೇರಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ಯಾರು ನನ್ನ ಬಗ್ಗೆ ನಾನು ಯಾರಾದರೂ ಕೇರ್ ಮಾಡಲಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಮಾಡ್ದೇನೆ ಅದು ಕೇರಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ಆವಾಗ ಸ್ವಲ್ಪ ಫ್ರೆಂಡ್ಸ್ ಥರ ಕ್ಲೋಸ್ ಫ್ರೆಂಡ್ಸ್ ಥರ ಹಂಗೆ ಮೂವ್ ಆದಮೇಲೆ ಆಮೇಲೆ ನಾನು ಮೀಲ್ ಮಾಡಿಲ್ಲ ಅಂದರೆ ಮೀಲ್ ಮಾಡಿಲ್ವಾ, ಅವಳು ತುಂಬ ಬ್ಯುಸಿ ಇರೋಳು ಶೂಟಿಂಗಲ್ಲಿ, ಅದಿದ್ರೂ ನನಗೆ ಕೇಳ್ತಿದ್ಲು ಊಟ ಮಾಡಿಲ್ವಾ, ಇನ್ನೂ ಟೈಮ್ ಆಯಿತು ಊಟ ಮಾಡು, ನೀನು ಮೀಲ್ ಮಾಡ್ಬೇಕು ನೀನು ಅಂತ. ಆ ಕೇರಿಂಗ್ ಸ್ಟಾರ್ಟ್ ಆದಾಗ ನನಗೆ ಓಕೆ ಇವರೇ ನನ್ನ ಲೈಫಲ್ಲಿದ್ದರೆ ನಾನು ಚೆನ್ನಾಗಿರ್ತೀನಿ ಅನ್ನೋದು. ನೀವೇ ಪ್ರಪೋಸ್ ಮಾಡಿದ್ರಾ? ನಾನೇ ಪ್ರಪೋಸ್ ಮಾಡಿ. ಹೆಂಗಿತ್ತು ಮೂಮೆಂಟು? ಅಂದ್ರೆ ಆರ್ಟಿಸ್ಟ್ ಲೈಫಿಗೆ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಆರ್ಟಿಸ್ಟ್ ಅಂದಾಗ ಆರ್ಟಿಸ್ಟ್ನೇ ನೋಡ್ತಾರೆ ನಾವು ನೋಡಿದಂಗೆ. ಸೊ ನೀವು ಫಿಟ್ನೆಸ್ ಸ್ಪೀಕರ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಆ ಪ್ರಪೋಸ್ ಡೇ ಹೇಳೋದಾದ್ರೆ? ತುಂಬ ಜನಕ್ಕೆ ಅದೊಂದು ಏನೋ ಕ್ವಶನ್ ಇದೆ. ಹೆಂಗೆ ಇವ್ರದ್ದು ಫೀಲ್ಡ್ ಬೇರೆ ಅವ್ರ ಫೀಲ್ಡ್ ಬೇರೆ, ಹೆಂಗಿದು ಕನೆಕ್ಷನ್ನು ಅಂತ. ಹಂಗೆ ಲವ್ ಅನ್ನೋದು ಹಂಗಾಗಲ್ವಲ್ಲ. ಅವರು ಹೆಂಗಿರ್ತಾರೆ, ಏನು ಕೆಲಸ ಮಾಡ್ತಾಯಿದ್ದಾರೆ ಅದೆಲ್ಲ ನೋಡಿ ನಾವು ಇದು ಮಾಡೋಕ್ಕಾಗಲ್ಲ, ಗೇಜ್ ಮಾಡೋಕ್ಕಾಗಲ್ಲ. ಅವನಿಗೆ ಅಂದರೆ ಅವನು ನಂತರನೇ ಕಷ್ಟಪಟ್ಟು ಮೇಲೆ ಬಂದಿರೋದು. ಸೊ ಅವನ ಕೆಲಸನೂ ಹಾಗೆ ಇದೆ, ಮತ್ತು ನಾನು ಅಷ್ಟೇ ಸ್ಟ್ರಗಲ್ ಮಾಡಿ ಬಂದಿರೋದು. ಅದೆಲ್ಲ ಅವನಿಗೆ ನನ್ನ ಪ್ರತಿಯೊಂದು ವಿಚಾರನೂ ನಾವು ಯಾವಾಗಲೂ ಡಿಸ್ಕಸ್ ಮಾಡ್ತಿರ್ತಿದ್ವಿ, ಹಿಂಗೆ ಅಂತ ಅಂದಾಗ ಅವನು ತುಂಬ ನನಗೆ ಮೋಟಿವ್ ಮಾಡ್ತಿದ್ದ. ಹಿಂಗೆ ನನಗೆ ಮಧ್ಯದಲ್ಲಿ ಒಂದಷ್ಟು ದಿನ ಕೆಲಸ ಇಲ್ದಿದ್ದಾಗಲೂ ಕೂಡ ಹೇಳೋನು, ನಿನಗಿರೋ ಟ್ಯಾಲೆಂಟಿಗೆ ನೀನು ತುಂಬ ಒಳ್ಳೊಳ್ಳೆ ಕೆಲಸ ಬರುತ್ತೆ, ಡೋಂಟ್ ವರಿ, ನೀನು ಆರಾಮಾಗಿರು, ಕೂಲಾಗಿರು, ವರ್ಕೌಟ್ ಮಾಡು, ನಿಂಗೆ ಟೆನ್ಷನ್ ಆಗಲ್ಲ, ಆವಾಗ ನೀನು ಅದನ್ನೆಲ್ಲ ಮರಿಬೋದು ಅಂತ ತುಂಬ ನನಗೆ ಮೋಟಿವ್ ಮಾಡೋನು. ಅದೆಲ್ಲದು ಹಾಗೆ ಕನೆಕ್ಟ್ ಆಯಿತು. ಸೊ ಆವಾಗ ನಮಗೆ ಇವನು ಏನು ಕೆಲಸ ಮಾಡ್ತಿದ್ದಾನೆ, ನಾನೇನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದು ನಮ್ಮ ಇಬ್ಬರ ಮಧ್ಯೆ ಬರಲೇ ಇಲ್ಲ. ಅದು ಇಂಪಾರ್ಟೆಂಟ್ ಅನಿಸ್ಲಿಲ್ಲ ನನಗೆ. ಅವ್ನು ಆ್ಯಸ್ ಎ ಪರ್ಸನ್ ನನಗೆ ತುಂಬ ಇಷ್ಟ ಆದ. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಅವನು ಪರ್ಸ್ನಲಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಂಗೆ ಅದು ತುಂಬ ಇಷ್ಟ ಆಯಿತು. ಅವನು ಹೆಣ್ಮಕ್ಳಿಗೆ ಏನೋ ಗೌರವ ಕೊಡೋದಾಗಲಿ ಮತ್ತು ಮಾತಾಡೋದಾಗಲಿ ಅದೆಲ್ಲ ತುಂಬ ನನಗೆ ಇಷ್ಟ ಅವನು. ಸೊ ಹಾಗಾಗಿ ನನಗೆ ಕನೆಕ್ಟ್ ಆಯಿತು. ಈ ಬಾಡಿ ಬಿಲ್ಡ್ ಮಾಡ್ಬೇಕಾದ್ರೆ ಈಗ ಅವ್ರು ಹೇಳಿದ್ರು ಫ್ಯಾಟ್ ಎಷ್ಟು ಇರಬೇಕು, ನನ್ನಲ್ಲಿ ಎಷ್ಟು ಫ್ಯಾಟ್ ಇದೆ ಅಂತ. ಸೊ ಅಂತ ಮೂಮೆಂಟ್ ಅಲ್ಲಿ ನಿಮ್ಗೆ ಅವ್ರನ್ನ ಮೇಂಟೈನ್ ಮಾಡೋದು ಅಥವಾ ಅವರ ಸಾಧನೆ, ಅವ್ರ ಏನೋ ಅಚೀವ್ ಮಾಡಕ್ ಹೊರಟಾಗ ತುಂಬಾ ಅವ್ರಿಗೆ ಅವರೇ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋ ಅಂಥದ್ದು ಅದೆಲ್ಲ ಕಂಡಾಗ ಭಯ ಆಗುತ್ತಾ ಅಥವಾ ಹೇಗೆ ಅಂತ? ಇಲ್ಲ, ನನಗೆ ಇದುವರೆಗೂ ಭಯ ಆಗಿಲ್ಲ. ಯಾಕೆ ಗೊತ್ತಾ, ನಿಮಗೆ ಭಯ ಅನ್ನೋದು ಯಾವಾಗ ಆಗುತ್ತೆ ಅಂತಂದರೆ ನೀವು ಅಂದ್ಕೊಂಡಿದ್ದನ್ನು ಮಾಡೋಕ್ಕಾಗದೇ ಇದ್ದಾಗ ಭಯ ಆಗುತ್ತೆ. ಸೊ ನೀವೇನೋ ಮಾಡೋಕ್ಕೆ ಹೊರಟಾಗ ಆ ಭಯ ಇರಬಾರ್ದು, ಕಾನ್ಫಿಡೆಂಟಾಗಿ ಹೋಗಬೇಕು ಅಷ್ಟೇ. ನಾನು ಅದೇ ಹೇಳೋದು ಅವನಿಗೆ, ನೀನು ಏನೇ ಮಾಡಿದ್ರು ಕಾನ್ಫಿಡೆಂಟಾಗಿ ಮಾಡು. ನೀನು ಸ್ಟೇಜ್ ಮೇಲೆ ಹೋದರೂ ಅಷ್ಟೇ. ನೀನು ಆ್ಯಕ್ಚುಲಿ ಅವ್ನು ಪೋಸಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಈಸ್ ವೆರಿ ಗುಡ್ ಇನ್ ಪೋಸಿಂಗ್. ನಾನು ತುಂಬ ಕಾಂಪಿಟೇಷನ್ಸ್ ಎಲ್ಲ ಅಟೆಂಡ್ ಮಾಡಿ ಬಂದಿದ್ದೀನಿ ಅವನ ಜೊತೆಲಿ ಇಷ್ಟು ವರ್ಷದಲ್ಲಿ. ನನಗೆ ಎಲ್ಲೋ ಬೆರಳೆಣಿಕೆ ಅಷ್ಟು ಅಥ್ಲೆಟ್ಸ್ಗಳು ಮಾತ್ರ ನನಗೆ ಪೋಸಿಂಗಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಅದರಲ್ಲಿ ಇವನ್ ಪೋಸಿಂಗ್ ನನಗೆ ತುಂಬಾ ಇಷ್ಟ. ಅವ್ನು ಸ್ಟೇಜ್ ಮೇಲೆ ಹೋದ್ರೇ ಒಂದು ಆ ಪೋಸಿಂಗ್ ಹೊಡೆಯೋದು ನೋಡೋದೇ ನನಗೆ ಹಬ್ಬ. ಸೊ ಆ ಥರ ಇದ್ದಾಗ ನನಗೆ ಏನು ಆ ಥರ ಅಷ್ಟು ಭಯ ಎಲ್ಲ ಏನನ್ಸಲ್ಲ ನನಗೆ. ಇನ್ನೂ ಅವನಿಗೆ ಕೆಲವೊಂದ್ಸಲ ಹೌದು ನಿಮಗೆ ಫಿಟ್ನೆಸ್ ಗೊತ್ತಿರೋದ್ರಿಂದ ಫುಡ್ ಗೊತ್ತಿರೋದ್ರಿಂದ ಓಕೆ, ಬಟ್ ಆದ್ರೂ ಕಂಪ್ಲೀಟ್ ಇವರು ನಾರ್ಮಲ್ ಫಿಟ್ನೆಸ್ ಮೇಂಟೈನ್ ಮಾಡ್ತಿಲ್ಲ, ಅದನ್ನ ಮೀರಿ ಏನೋ ಸಾಧನೆ ಮಾಡಕ್ ಹೊರಟಿರೋದು. ಅವಾಗ ಅಂದ್ರೆ ನಾವು ನೋಡಿದಾಗ ಅವ್ರದ್ದು ಇನ್ಸ್ಟಾಗ್ರಾಮ್ ನೋಡಿದಾಗ ಅವ್ರು ಮಾಡೋ ನೀವು ಹೇಳಿದ್ರಲ್ಲ ಪೋಸು, ಅದ್ರಲ್ಲಿ ನಮಗ್ ನೋಡೋಕೆ ಭಯ ಆಗುತ್ತೆ. ಬಿಕಾಸ್ ಆ ನರ್ವೆಲ್ಲ ಮೂಳೆ ಕಣ್ಣಂಗ್ ಕಾಣಿಸ್ತಾರೆ. ಅದು ಹೆಂಗೆ ಅಂದ್ರೆ ಆ ಭಯ ಇದ್ರೆ ಮೋಸ್ಟ್ ಪ್ರಾಬ್ಲಿ ನನ್ನ ಮದುವೆ ಆಗಲ್ಲ ಅನ್ಸುತ್ತೆ ಅಲ್ವಾ. ಸೊ ನನಗೆ ಆ ಥರದ್ದೆಲ್ಲ ಏನಿಲ್ಲ. ನಾವು ಹುಟ್ಟಿರೋದೇ ಏನೋ ಒಂದು ಸಾಧನೆ ಮಾಡೋದಕ್ಕೆ, ಮತ್ತು ನಾವು ಲೈಫಲ್ಲಿ ಇರೋದೇ ಏನೋ ಒಂದು ಗೋಲ್ನ ರೀಚ್ ಆಗೋದಕ್ಕೆ. ಲೈಫ್ ಅಂದರೆ ಏನೋ ಹುಟ್ಟಿದ್ದೀವಿ, ಬದುಕ್ತೀವಿ, ಐಷಾರಾಮಿ ಜೀವನ ಲೀಡ್ ಮಾಡ್ತೀವಿ, ಸಾಯ್ತೀವಿ, ಅಷ್ಟೇ ಅಲ್ವಲ್ಲ ಲೈಫು. ಸೊ ನಾವು ಏನೋ ಒಂದು ಸಾಧನೆ ಮಾಡಬೇಕು, 4 ಜನ ನೆನ್ಪಿಟ್ಕೊಳ್ಬೇಕು, ಇಲ್ಲ 4 ಜನಕ್ಕೆ ನೀವು ಮೋಟಿವೇಶನ್ ಕೊಡಬೇಕು, ಅಂಥ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ನನ್ನ ಒಂದು
ಪಾಯಿಂಟ್ ಆಫ್ ವ್ಯೂ. ಸೊ ಹಾಗಾಗಿ ನನಗೆ ಅವನು ಹೆಂಗಿದ್ನೋ ನಾನು ಹಂಗೆ ಇಷ್ಟಪಟ್ಟಿದ್ದೀನಿ. ಇವತ್ತುವರೆಗೂ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ನೀನು ಹೆಂಗಿದೆಯೋ ನಾನು ಹಂಗೆ ಇಷ್ಟಪಟ್ಟಾಗ ನೀನು ಏನು ಗೋಲ್ ರೀಚ್ ಮಾಡಬೇಕು ಅಂತ ಇದೆಯೋ ನಾನು ಅದಕ್ಕೆ ಆಬ್ವಿಯಸ್ಲಿ ಪುಷ್ ಮಾಡಬೇಕು. ಸೊ ನನಗೆ ಆ ಕಡೆ ಆ ಪಾಯಿಂಟ್ ಆಫ್ ವ್ಯೂಲ್ಲೇ ನನಗೆ ನನ್ನ ಗೋಲ್ ಆ ಕಡೆ ಇರುತ್ತೆ. ಬಿಟ್ಟರೆ ಅವನ್ನ ಅಯ್ಯೋ ಏನಾಗ್ಬಿಡುತ್ತೋ ಏನೋ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇದು ಮಾಡಲ್ಲ. ನಾಳೆ ದಿನ ಏನಾಗ್ಬಿಡುತ್ತೆ ಯಾಕೆ ಭಯ ಪಡಬೇಕು? ನೀವು ಸ್ಟೆಪ್ಪು ಇಟ್ಮೇಲೆ ಆಯಿತು, ಮುಗೀತು. ಅದು ಏನೇ ಆದರೂ ನೀವು ಮಾಡಲೇಬೇಕು. ನಾನು ಆ ಥರನೇ ಬೆಳೆದಿರೋದು. ಒಂದು ಏನಾದರೂ ಅಂದ್ಕೊಂಡ್ರೆ ಅದು ಮಾಡಬೇಕು, ಅದ್ರ ಹಿಂದೆ ಬರಬಾರ್ದು. ಒಂದು ಹೆಜ್ಜೆ ಇಟ್ಮೇಲೆ ಆ ಥರನೇ ನಾನು ಅವನಲ್ಲಿ ನೋಡ್ತೀನಿ. ನಾನು ಈಗಲೂ ಅಷ್ಟೇ. ಅವನು ಈಗ ಇಂಟರ್ನ್ಯಾಷನಲ್ ಎಲ್ಲ ಹೋಗಬೇಕು ಅಂತ ಇದ್ದಾನೆ. ನೀನು ಡೂ ಆರ್ ಡೈ, ಏನೋ ಒಂದು ಮಾಡಬೇಕು ಅಂತ ನೀನು ಹೆಜ್ಜೆ ಇಟ್ಬಿಟ್ಟಿದ್ಯಾ, ಮಾಡಬೇಕು ನೀನು ಅಷ್ಟೇ ಅಂತ ನಾನು ಅವ್ನಿಗೆ ಈಗಲೂ ಅದನ್ನೇ ಹೇಳೋದು. ನನಗೆ ಆ ಥರದ್ದೇನು ಭಯ ಇಲ್ಲ. ಈ ಪಾರ್ಟ್ನರು ಈ ಥರ ಸಪೋರ್ಟಿವ್ ಪಾರ್ಟ್ನರ್ ಸಿಗೋದು ತುಂಬ ಕಷ್ಟ. ಅಂದರೆ ನಾನೇನೋ ಸಾಧನೆ ಮಾಡೋಕ್ಕೆ ಹೊರಟಾಗ ಅಡ್ಡ ಹಾಕೋಂತ ಇಲ್ಲ ಬೇಡ ಇದು ಅಂತ ಹೆದ್ರೋರು. ಬಟ್ ರಜನಿ ಮೇಡಮ್ ನಿಮ್ಮ ಲೈಫಿಗೆ ಬಂದಿರೋದು ಎಷ್ಟು ಖುಷಿ ಇದೆ, ಎಷ್ಟು ಅಂದರೆ ಎಷ್ಟು ಲಕ್ಕಿ ಅಂತ ಫೀಲ್ ಮಾಡ್ತೀರಾ? ಬೇಸಿಕ್ಲಿ ನಮ್ಮ ಪ್ರೊಫೆಷನ್ ಅಂತ ತಗೊಂಡಾಗ, ಫಿಟ್ನೆಸ್ ಅಥವಾ ಜಿಮ್ ಟ್ರೈನರ್ ಅಂತ ತಗೊಂಡಾಗ ಫಸ್ಟು ಜನರ ತಲೆಗೆ ಬರೋದು ರೌಡಿ, ಯಾರನ್ನಾದರೂ ಹೋಗಿ ಹೊಡಿತಾನೆ, ಅದೇ ಬಂದಿದೆ. ಇಲ್ಲಿ ಬೇಸಿಕ್ಲಿ ಸೌತ್ ಸೈಡಲ್ಲಿ ಅದು ತುಂಬ ಜಾಸ್ತಿ. ಆದರೆ ನಾರ್ತಲ್ಲೆಲ್ಲ ಓಕೆ, ಒಬ್ಬ ಫಿಟ್ನೆಸ್ ಟ್ರೈನರ್ ಅಂದರೆ ಅವನು ಡಾಕ್ಟ್ರಿಗೆ ನೆಕ್ಸ್ಟ್. ಅಂದರೆ ಡಾಕ್ಟ್ರ್ ಹತ್ರ ನೀವು ಏನಾದರೂ ಆದರೆ ಮಾತ್ರನೇ ಹೋಗೋದು. ಇವನು ಡಾಕ್ಟ್ರ್ ಹತ್ರ ಹೋಗದೇ ಇರೋ ಥರ ನೋಡ್ಕೊಳ್ಳೋನು ಫಿಟ್ನೆಸ್ ಟ್ರೈನರ್. ಸೊ ಅದು ಜನರಿಗೆ ಇನ್ನೂ ಆ ನಾಲೆಜ್ ಇಲ್ಲ. ಆಮೇಲೆ ಆ ಪ್ರೊಫೆಷನ್ ಬೇಡ ಅನ್ನೋರೇ ತುಂಬ ಜನ. ಈಗ ನನಗೂ ತುಂಬ ಜನ ಸ್ಟಾರ್ಟಿಂಗಲ್ಲಿ ಇವನು ಕಬ್ಬಣ ಎತ್ತುತ್ತಾನೆ, ಇವಂದು ಹೆಂಗಿರುತ್ತೆ ಲೈಫು, ಅದು ಹಂಗಿತ್ತು. ಇವಳೊಬ್ಬಳೇ ಅನಿಸುತ್ತೆ ನನ್ನ ಪ್ರೊಫೆಷನ್ ಇದು ಮಾಡಬೇಕು ಅಂದರೆ ನನ್ನ ಪ್ರೊಫೆಷನ್ನ ಚೇಂಜ್ ಮಾಡೋದಕ್ಕೆ ನೋಡಲಿಲ್ಲ ಅವಳು. ಇದರಲ್ಲೇ ಇನ್ನೂ ಏನು ಅಡಿಷ್ನಲ್, ಓಕೆ ನೀನು ಒಂದು ಪಾತಲ್ಲಿ ಹೋಗ್ತಿದ್ಯಾ, ಓಕೆ ಇವಾಗ ಟ್ರೈನ್ ಮಾಡ್ತಿದ್ಯಾ, ಹೋಗಿ ಕಂಪೀಟ್ ಮಾಡ್ತಿದ್ಯಾ, ಇದು ಬಿಟ್ಟು ಇನ್ನೂ ಏನು ಮಾಡ್ಬೋದು ಫಿಟ್ನೆಸ್ಸಲ್ಲಿ, ಅದನ್ನು ಆ ವೇಸ್ನ ತೋರಿಸೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ಲು. ಆ ವೇಯಲ್ಲಿ ಆಮೇಲೆ ಇಂಟರ್ನ್ಯಾಷನಲ್ ಬೇಸಿಕ್ಲಿ ನನಗೆ ಭಯ ಆಗೋದು. ಓಕೆ ಒಂದು ಇಂಟರ್ನ್ಯಾಷನಲ್ ನಾವು ಕಂಪೀಟ್ ಬರಬೇಕಂದ್ರೆ 2.5 lakhs 3 lakhs ಬರೀ ಶೋಗೆ ಹೋಗಿ ಬರೋದಕ್ಕೆ ಇಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ. ಇದು ಶೋಗೆ ಹೋಗಿ ಬರೋದಕ್ಕೆ. ಅದಕ್ಕೆ ಮುಂಚೆ ಒಂದು ಇವಾಗ 6 months 1 year ಅದೇನು ಪ್ರೆಪ್ಪಲ್ಲಿ ಇರ್ತೀವಿ ಆವಾಗ ಒಂದು 10 to 15 ಲಕ್ಷ ಆವಾಗ ಖರ್ಚಾಗಿರುತ್ತೆ ಆ ಪ್ರೋಸೆಸ್ಗೆ. ಇಷ್ಟು ಖರ್ಚಿರುತ್ತೆ. ನನಗೆ ಈ ಪ್ರೋಸೆಸ್ಸಲ್ಲೂ ಆಗೋದು ಏನೂ ಪ್ರಾಬ್ಲಮ್ ಇರಲಿಲ್ಲ. ಟಕ್ಕಂತ 2 ಲಕ್ಷ 3 ಲಕ್ಷ ಇನ್ವೆಸ್ಟ್ ಮಾಡಿ ಬರಬೇಕು ಅನ್ನೋದು ನಾನು ಯಾಕೆ ಬೇಡ ಅಂದ್ಬಿಟ್ಟು ನಾನು ಮುಂಬೈ ಇಲ್ಲ ಡೆಲ್ಲಿ ಆ ಥರ ಶೋಸ್ ಮಾಡ್ತಿದ್ದೆ ಮೊದಲು. ಈಗ ಇವಳು ಸಪೋರ್ಟ್ ಸಿಕ್ಕಿದ್ಮೇಲೆ ಇಲ್ಲಿ ಮಾಡ್ತಿದ್ಯಾ, ಇನ್ನೊಂದು 50,000 1 ಲಕ್ಷ ಜಾಸ್ತಿ ಆಗುತ್ತೆ, ಇಂಟರ್ನ್ಯಾಷನಲ್ ಮಾಡು. ಅದಕ್ಕೆ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದ್ಲು. ಈಗ ಅದಕ್ಕೆ ಸಕ್ಸೀಡ್ ಆಗ್ತಿದ್ದೀವಿ. ನಮಗೆ ಅದೇನೆ, ನಾವು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದಾಗ ಅದು ಅವನಿಗೂ ಇಷ್ಟ ಇರಲಿಲ್ಲ. ಬಟ್ ನಾವು ಸ್ಟಾರ್ಟ್ ಮಾಡಾದಮೇಲೆ ನಮ್ಗೆ ಆ್ಯಕ್ಚುಲಿ ಅದು ಪ್ಲಸ್ ಅನಿಸ್ತು. ಎಲ್ಲರೂ ಹೇಳಿದ್ರು ಅಯ್ಯೋ ನೀವು ಆರ್ಟಿಸ್ಟ್ ಆಗಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಕಾಮಿಡಿ ಕಂಟೆಂಟ್ ಎಲ್ಲ ಮಾಡ್ತೀವಿ. ಬಟ್ ಅದು ಇವತ್ತು ಯಾವ ಮಟ್ಟಕ್ಕಿದೆ ಅಂದರೆ ಸೋಷಿಯಲ್ ಮೀಡಿಯಾ, ಯಾರೂ ಅದನ್ನು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಖಂಡಿತವಾಗ್ಲೂ, ಯಾಕಂದರೆ ಅಷ್ಟು ಪ್ರೀತಿ ಸಿಕ್ಕಿದೆ ನಮಗೆ. ಆಮೇಲೆ ನಾವು ಕೂಡ ಮೊನಾಟನಸ್ ಥರ ಕಂಟೆಂಟ್ ಕೊಡೋಕ್ಕೆ ನಮಗೂ ಇಷ್ಟ ಇಲ್ಲ. ಒಂದು ಜನ ಅದರಿಂದ ಏನಾದರೂ ಮೋಟಿವ್ ಆಗಬೇಕು, ಇಲ್ಲ ಎಂಟರ್ಟೈನ್ಮೆಂಟ್ ಸಿಗಬೇಕು. ಸೊ ನಾವು ಎಂಟರ್ಟೈನ್ಮೆಂಟ್ ಕೊಡೋದ್ರ ಮೂಲಕ ನಾವು ಇದು ಮಾಡ್ತೀವಿ. ಮತ್ತು ಕೆಲವು ಸಲ ನಾವು ಫಿಟ್ನೆಸ್ದು ಹಾಕ್ತೀವಿ, ಎಲ್ಲ ಥರದ್ದು ವೀಡಿಯೋಸು ಹಾಕ್ತೀವಿ. ಹಾಗಿದ್ದಾಗ ನಮಗೆ ಸೋಷಿಯಲ್ ಮೀಡಿಯಾ ಅದ್ರ ಥ್ರೂ ಅರ್ನ್ ಮಾಡೋದಕ್ಕೂ ನಮ್ಗೆ ತುಂಬ ಹೆಲ್ಪ್ ಮಾಡಿದೆ. ಸೊ ಅದರಿಂದನೂ ಕೂಡ ಅವನಿಗೆ ಸ್ವಲ್ಪ ಪುಷ್ ಸಿಕ್ಕಿದೆ. ಹಾಗಾಗಿ ನಮಗೆ ನೆಕ್ಸ್ಟು ಏನು ಸ್ಟೆಪ್ ತೊಗೊಳೋದಕ್ಕೂ ಒಂದು ಏನೋ ಕಾನ್ಫಿಡೆನ್ಸ್ ಬಂದಿದೆ. ಈ ನಿಮ್ಮಿಬ್ರು ಅಂದರೆ ನೀವು ಕಂಪ್ಲೀಟ್ ಸೀರಿಯಲು ಸಿನಿಮಾ ಅದರಲ್ಲಿ ಬಿಸಿ, ಅವ್ರ ಫಿಟ್ನೆಸ್ಸಲ್ಲಿ ಬಿಸಿ, ಈ ಕಂಟೆಂಟ್ ಕ್ರಿಯೇಟ್ ಮಾಡೋದು ನಾಲೆಡ್ಜ್ ಇದೆಯಲ್ಲ, ಅದು ಹೆಂಗೆ ನೀವಿಬ್ರು ಶುರು ಮಾಡೋದು? ಅದ್ರಲ್ಲಿ ನನಗೆ ಕೇಳಿ ಶಾಕ್ ಆಯಿತು. ನೀವೇ ಕ್ಯಾಮ್ರಾಮನ್ನು, ನೀವೇ ಎಡಿಟರು, ಅದು ಶಾಕಿಂಗು. ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಈ ವಿಚಾರ. ಹೌದು, ಇಲ್ಲ ನಮಗೆ ಆಚೆಯವ್ರನ್ನ ತೊಗೊಂಡ್ರೆ ಏನು ಪ್ರಾಬ್ಲಮ್ ಅಂದರೆ, ಒಂದು ಎಷ್ಟೋ ಆ್ಯಡ್ಸ್ ಎಲ್ಲ
ಪರ್ಟಿಕ್ಯುಲರ್ ಇರ್ತಾರೆ. ಓಕೆ, ಈ ಥರ ಕ್ಯಾಮ್ರಾಸೇ ಬೇಕು, ಈ ಥರ ಲೈಟಿಂಗ್ ಬೇಕು, ಇವ್ರನ್ನೇ ಕರೆಸ್ಬೇಕು, ಆ ಥರ ಇರುತ್ತೆ. ಅವ್ರು ಕರೆಸ್ದಾಗ ಏನಾಗುತ್ತೆ ಅಂದರೆ ವೀಡಿಯೋ ಮಾಡಿಕೊಟ್ಬಿಡ್ತಾರೆ, ಒಂದು 2 ಅವರ್ಸಲ್ಲಿ ಮಾಡಿಕೊಟ್ಬಿಡ್ತಾರೆ ವೀಡಿಯೋನ. ಆ ಎಡಿಟ್ ಮಾಡಿ ಕಳಿಸೋದಕ್ಕೆ 2 ದಿನ 3 ದಿನ 4 ದಿನ ಹಂಗೆ ಕಾಯಿಸ್ತಾರೆ. ಶೂಟ್ ಆಗೋಗ್ಬಿಡುತ್ತೆ, ಎಡಿಟಿಂಗ್ ಆಗಿ ನಮ್ಮ ಹತ್ರ ವಿಡಿಯೋ ಬರಲ್ಲ. ಅದು ಮೇಜರ್, ಅದು ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ಯಾವಾಗಲೂ ಹಂಗೆ ಆಗೋದು ಪ್ರಾಬ್ಲಮ್ಮು. ಇವಾಗ ನಾನು ಮೊದಲಿಂದನೂ ಎಡಿಟ್ ಮಾಡ್ತಿದ್ದೆ. ಆ ಥರ ಪರ್ಟಿಕ್ಯುಲರ್ ಅಂದಾಗ ಏನು ಮಾಡ್ತೀವಿ ನಾವು ಅಂದರೆ ಅವ್ರ ಹತ್ರ ಫುಟೇಜಸ್ ತೊಗೊಂಬಿಡ್ತೀನಿ, ನಾನೇ ಎಡಿಟ್ ಮಾಡ್ತೀನಿ. ಇವಳು ಎಡಿಟಿಂಗ್ ಅಂದರೆ ಹೆಂಗಂದರೆ ನಾವು ಹೋಗಿ 1 ಅವರ್ ಮಾಡಿಬಿಟ್ಟು ಬಂದರೆ ನಾನು ಇನ್ನೊಂದು ಅರ್ಧ ದಿನದಲ್ಲಿ ಎಡಿಟ್ ಮಾಡಿಬಿಟ್ಟು ರೆಡಿ ಇರುತ್ತೆ ವೀಡಿಯೋ. ಸೊ ಅದು ನಮ್ಗೆ ಈಸಿ ಆಗುತ್ತೆ, ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಇರೋವಂಥದ್ದಿಲ್ಲ. ಸೊ ಅವಳಿಗೇನು ಟೇಸ್ಟು, ನನಗೇನು ಟೇಸ್ಟು, ಜನರು ಏನು ಇಷ್ಟಪಡ್ತಿದ್ದಾರೆ ಅದು ಅದೇನೋ ಒಂದು ಏನಂತಾರೆ ಆ ಮ್ಯಾಜಿಕ್ ಪಾಯಿಂಟ್ ಅಂತಾರಲ್ಲ, ಅದು ನಮಗೆ ಹಿಡ್ದಿದ್ದೀವಿ ಅಂತ ಅನಿಸುತ್ತೆ. ಸೊ ನಾವು ಅವ್ರ ಪ್ರಾಸ್ಪೆಕ್ಟಿಗಲ್ಲಿ ನೋಡ್ತೀವಿ. ಓಕೆ, ಈ ವಿಡಿಯೋನ ಅವ್ರು ನೋಡಿದ್ರೆ ಹೆಂಗೆ ಅನಿಸುತ್ತೆ, ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಇಲ್ಲ ಇವ್ರು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನ್ಸುತ್ತಲ್ಲ, ಅದು ಅವ್ರಿಗೆ ಲೈಕಿಂಗ್ ಆಗ್ತಿದೆ. ಏನು ಖುಷಿ ಕೊಡೋದು ನಿಮಗೆ ವಿಡಿಯೋ ಮಾಡಾದ್ಮೇಲೆ? ರೀಚಸ್ ಕಮೆಂಟ್ಗಳ ಏನು ಖುಷಿ ಕೊಡೋದು ಇಬ್ಬರಿಗೂ? ಕಮೆಂಟ್ ಒಂದು ಅಂದರೆ ಜನ ಎಷ್ಟು ಬೇಗ ಕನೆಕ್ಟ್ ಆಗ್ತಾರೆ ಆ ವಿಡಿಯೋಗೆ ಅಂತ ಅನ್ನೋದಕ್ಕೆ ಮಮ್ಮಿ ಆ ವರ್ಡ್ಸು. ಅಂದರೆ ಇವಾಗಲೂ ಎಲ್ಲೇ ಹೋದ್ರೂ ಮಮ್ಮಿ ಅಂತ ಕರೀತಾಳೆ. ನಿಮ್ಮ ಮಮ್ಮಿ ಬಂದಿಲ್ವಾ ಅಂತ ಅಂತಾರೆ. ಈ ಬೇರೆಯವರು ಗೊತ್ತಿಲ್ಲದೆ ಇರೋರು ಏನಕ್ಕೆ ಇವ್ರು ಹಿಂಗಂತ, ಇವ್ರ ಮಮ್ಮಿನೇ ಇರಬೇಕು ಅಂತ ಅವ್ರು ಅನ್ಕೋತಾರೆ. ಬಟ್ ಆ ವರ್ಡಿಂಗ್ ಕನೆಕ್ಟ್ ಆಗ್ತಿದೆ. ಅದಾದಮೇಲೆ ಒಂದು ವಿಡಿಯೋ ಮಾಡಿದ್ರೆ ನೀವು ಕುಡಿತೀರಲ್ಲ, ಕುಡ್ಕೊಂಡು ಮಾಡ್ತಿರ್ತೀರಲ್ಲ, ಯಾವಾಗಲೂ ಹಿಂಗೆ ಕುಡಿತಾ ಇರ್ತೀರಾ ಆ ಥರ. ಅಂದರೆ ಜನಕ್ಕೆ ಅಷ್ಟೊಂದು ಕನ್ಫ್ಯೂಷನ್ ಇದೆ, ಅವ್ರಿಗೆ ಗೊತ್ತಿಲ್ಲ ನಾನು ಕುಡಿಯೋದೇ ಇಲ್ಲ ಅಂತ. ಆ ಥರ ಯಾವುದೇ ಮೊನ್ನೆ ಇವನು ನಾಯಿ ಕರ್ಕೊಂಡು ಅಲ್ಲಿ ಕೆಳಗಡೆ ಹೋಗಿದ್ದಾನೆ, ಅಲ್ಲಿ ಅವನು ಯಾರೋ ಫುಲ್ಲು ಕುಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅಣ್ಣ ನೀವು ಸಖತ್ತಾಗಿ ಮಾಡ್ತೀರಣ್ಣ, ಎಣ್ಣೆ ಹೊಡೆಯೋದೆಲ್ಲ ಮಾಡ್ತಿರಲ್ಲ ಅಣ್ಣ, ವಿಡಿಯೋ ಸಖತ್ತಾಗಿ ಮಾಡ್ತೀರಣ್ಣ, ಹೆಂಗಣ್ಣ ಅವೆಲ್ಲ ಅಂತ ಕೇಳ. ಹೆಂಗಣ್ಣ ಅವೆಲ್ಲ ಅಂತೇಳ್ಬಿಟ್ಟು ನಾನು ಇವ್ನು ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ, ಅವ್ನು ಆಗ್ತಾ ಇದ್ವಿ, ನೋಡು ಅವ್ನು ನಿಜವಾಗ್ಲೂ ಕುಡ್ಕ ಅನ್ಕೊಂಬಿಟ್ಟು ಕಾಣೋ ನಿನ್ನ. ನೀವು ಹೌದೌದು ಆ ಥರ ಅದೆಲ್ಲ. ಯಾಕಂದರೆ ನಮಗೆ ನಾವು ಮಾಡೋ ವೀಡಿಯೋಸು ಹೆಂಗೆಲ್ಲ ರೀಚ್ ಆಗುತ್ತೆ ಅನ್ನೋದು ನಮಗೆ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಆಮೇಲೆ ಎಷ್ಟೋ ಜನ ಅದೇ ಹೇಳ್ತಾರೆ, ನಾವು ಬರೀ ಒಂದು ವಿಡಿಯೋ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ವಿ ನಿಮ್ಮ ಪೇಜ್ನ, ಆ ವಿಡಿಯೋ ನಿಲ್ಸೋಕ್ಕೆ ಆಗ್ತಿಲ್ಲ, ಅದು ಹೋಗ್ತಾನೆ ಇದೆ, ಇದಾದ್ಮೇಲೆ ಇದು ಇನ್ನೊಂದಿದೆ ಏನೋ ಬೇರೆ ಅಂತ ಅನಿಸ್ತಿದೆ ಅಂತ ಜನರು ಹೇಳ್ತಾರಲ್ಲ, ಆವಾಗ ಖುಷಿ ಆಗುತ್ತೆ. ಆಮೇಲೆ ಅವ್ರು ತುಂಬ ಬೇಜಾರಿದ್ದಾಗ ನಿಮ್ಮ ವಿಡಿಯೋ ನೋಡಿದ್ರೆ ನಮಗೆ ಅದೇನೋ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ನಗ್ತಾ ಇರ್ತೀವಿ, ಆ ಮೂಡಿಂದನೇ ವಾಪಸ್ ಬಂದ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ಆಕ್ಚುಲಿ ನಮಗೆಲ್ಲ ಡೌಟ್ ಇದ್ದಿದ್ದೇನು ಅಂದ್ರೆ, ಮಮ್ಮಿ ಮತ್ತೆ ನೀವು ಮಮ್ಮಿ ಅಂತ ಇದು ಅಮ್ಮ ಮಗನ್ ತರನೇ, ಅಂದ್ರೆ ಇವ್ರ ಅಮ್ಮನ ತರನೇ ನೀವು ಮಗನ್ ತರನೇ ಫೀಲ್ ಮಾಡ್ತೀರಾ ರೀಲ್ಸ್ಗಳಲ್ಲೆಲ್ಲ. ಸೊ ಹಂಗೆ ಅನ್ಕೊಂಡಿದ್ವಿ. ಮದ್ವೆ ಆದ್ಮೇಲೆ ನಮ್ದೇನ್ ಡೌಟ್ ಇತ್ತು ಅಂದ್ರೆ, ಈಗ ಏನ್ ಚೇಂಜ್ ಮಾಡ್ಕೊಬಹುದು ನೀವು ಕರೆಯೋದು ಅಂತ. ಯಾಕೆ ಏನು ಚೇಂಜ್ ಮಾಡಿದ್ವಿ, ಮಮ್ಮಿಯೇ ಕಂಟಿನ್ಯೂ. ಆಕ್ಚುಲಿ ಮದ್ವೆ ಆದ್ಮೇಲೂ ತುಂಬಾ ಜನ ಹೇಳಿದ್ರು, ಇವಾಗ ಮದ್ವೆ ಆಗಿದ್ಯಾ ಅಟ್ಲೀಸ್ಟ್ ಮಮ್ಮಿ ಅನ್ನೋದು ಕರಿ, ಅದು ನಿಲ್ಸು ಅಂತ. ಒಂದ್ಸಲಿ ಹೆಂಗೆ ಈ ಶೋ ಅಲ್ಲೂ ಅದೇ ಹೇಳಿದೆ ನಾನು ಮಮ್ಮಿ ಅಂತ ಒಂದು ಸ್ಥಾನ ಕೊಟ್ಟಿದ್ದೀನಿ. ಅದು ಬರೀ ಹೆಸ್ರಿಗಲ್ಲ ಅಥವಾ ವಿಡಿಯೋ ಮಾಡೋದಕ್ಕಲ್ಲ, ಅದೇನೋ ಒಂದು ಫೀಲಿಂಗ್, ನನಗೆ ಅದೇನು ಫೀಲಿಂಗ್ ಕೊಡ್ತಾ ಇದ್ದಾರೆ ಅವರು, ಅದಕ್ಕೊಂದು ಸ್ಥಾನ ಕೊಟ್ಟಿದ್ದೀನಿ. ಆ ಸ್ಥಾನದಿಂದ ಅವಳನ್ನ ತೆಗಿಯೋಕ್ಕೆ ನಾನು ಇಷ್ಟಪಡಲ್ಲ. ಅದು ಚೇಂಜ್ ಮಾಡೋದು ಯಾರೇ ಹೇಳಿ ಏನೇ ಹೇಳಿ ನಾನು ಚೇಂಜ್ ಮಾಡಲ್ಲ ಅಂತ ನಾನು. ಇವಳು ಹಂಗೆ ಒಂದು 2-3 ಸಲ ಅದೇ ಹೇಳಿದ್ಲು, ಬೇಡ ಕಣೋ ಎಲ್ಲರೂ ಅದೇ ಹೇಳ್ತಾವ್ರೆ, ಚೇಂಜ್ ಮಾಡ್ಬಿಡೋಣ. ವೆರಿ ಬಿಗಿನಿಂಗ್ ಟೈಮಲ್ಲಿ ಇವನು ಮಮ್ಮಿ ಅನ್ನೋಕ್ಕೆ ಶುರು ಮಾಡ್ದ. ವೀಡಿಯೋಸಲ್ಲೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ರು, ಸಾಕು ಬಿಡೋ, ಹೋಗ್ಲಿ ನಿಲ್ಲಿಸ್ಬಿಡೋ, ಚೇಂಜ್ ಮಾಡ್ಕೊಂಬಿಡೋ ಅಂತ ನಾನು ಹೇಳಿದೆ ಅವನಿಗೆ. ಸಂತೂರ್ ಮಮ್ಮಿ ಅಂತ ಅನ್ನೋಕ್ಕೆ ಶುರು ಮಾಡಿದ್ರು, ಹೋಗ್ಲಿ ಬಿಡೋ ಸಾಕು ನಿಲ್ಲಿಸ್ಬಿಡೋ ಅಂತಂದರೆ, ಸುಮ್ಮನೆ ಮಮ್ಮಿ ಚೆನ್ನಾಗಿರುತ್ತೆ, ಅದು ಒಂಥರ ಮಾತಾಡೋಕೆ ಒಂದು ವಿಷಯ ಇರಬೇಕಲ್ವಾ. ಸುಮ್ಮನೆ ವೀಡಿಯೋ ನೋಡೋದ್ರಲ್ಲಿ ಏನು ಅರ್ಥ ಇರುತ್ತೆ, ಅದರಲ್ಲಿ ಏನೋ ಒಂದು ವಿಷಯ ಇದ್ದಾಗಲೇ ಜನ ಮಾತಾಡೋದಕ್ಕೆ ಶುರು ಮಾಡೋದು. ಇರಲಿ ಬಿಡು, ಅದು ಒಂದು ಮಾತಾಡೋದಕ್ಕೊಂದು ಕಮೆಂಟ್ ಹಾಕೋಕ್ಕೊಂದು ವಿಷಯ ಸಿಕ್ಕಿದೆ, ಮಾತಾಡಲಿ ಬಿಡು ಅಂತ. ಹಾಗೆ ಕರೆದಿದ್ದೀರಾ ಹೆಸರಿಡ್ದು? ಸ್ಟಾರ್ಟಿಂಗಲ್ಲಿ ಕರಿತಾ ಇದ್ದೆ, ಆಯಿತು ತುಂಬ ವರ್ಷ ಆಯಿತು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ರಜನಿ ಅವರೇ ಅಂತ ಆ್ಯಕ್ಚುಲಿ ಅವರೇ, ಆಮೇಲೆ ರಜನಿ ಆಯಿತು. ಅದಾದಮೇಲೆ ರಾಕ್ಷಸ ಪಿಚಾಚಿ ಆಗೋಯ್ತು. ಅದೇ ತುಂಬ ದಿನ ಓಡ್ತು. ಅದು ರಾಕ್ಷಸ ಅಂತ ಕರಿತಾ ಇದ್ದೆ, ಅವಳದು ಇನ್ನೊಂದು ನಂಬರ್ ಇದ್ದಿದ್ದು, ಆ ನಂಬರ್ನ ನಂದು ಇನ್ನೂ ಫೋನಲ್ಲಿ ಪಿಚಾಚಿ ಅಂತಾನೆ ಇದೆ ಅದು ಇನ್ನೂ.
ಅದು ತುಂಬ ಕನೆಕ್ಟ್ ಆಗುತ್ತೆ ಬೇಸಿಕ್ಲಿ. ನಾವು ಇವಾಗ ಓಕೆ ಮದುವೆ ನೀವು ಕೇಳಿದ್ರೆ ಮದುವೆ ಆದಮೇಲೆ ಏನಕ್ಕೆ ಚೇಂಜ್ ಮಾಡ್ಕೊಂಡಿಲ್ವಾ ಏನಕ್ಕೆ ಮಾಡಿಲ್ಲ ಅಂತ. ಈಗ ನಾನು ರಜನಿ ಅಂತ ಕರೆದ್ರೆ ಅದೇನು ಫೀಲಿಂಗ್ ಇದೆಯಲ್ಲ ನನ್ನ ಮಮ್ಮಿ ಅನ್ನೋದಕ್ಕೆ ತುಂಬ ಕನೆಕ್ಟ್ ಆಗ್ತೀನಿ. ನನ್ನ ಮಮ್ಮಿ ಅಂದರೆ ಏನೋ ಒಂಥರ ಆ ಫೀಲಿಂಗ್ ಹಗ್ ಮಾಡ್ತೀನಲ್ಲ ಆ ಫೀಲಿಂಗ್ ಅನಿಸುತ್ತೆ. ಅದೇ ರಜನಿ ಅಂದಾಗ ನನಗೆ ಯಾರೋ ಗೊತ್ತಿಲ್ವೇನೋ ಹೊಸ ಪರ್ಸನ್ ಆ ಫೀಲ್ ಬರುತ್ತೆ ನನಗೆ. ಸೊ ಅದು ನನಗೆ ಇಷ್ಟ ಆಗಲ್ಲ. ಸೊ ಅದರಿಂದ ಮಮ್ಮಿ ಅನ್ನೋದೇ. ನೀವೇನಂತ ಕರಿತೀರಾ? ನಾನು ಪ್ರೆಸೆಂಟ್ ಬಿಕಾಸ್ ಅವರಂತೂ ಮಮ್ಮಿ ಅಂತ ಕರೆಯೋದು ಎಲ್ರಿಗೂ ಗೊತ್ತು. ಬೇಬು ಅಂತೀನಿ, ಬೇಬ್ ಅಂತೀನಿ, ಕೋಪ ಬಂದರೆ ರಾಕ್ಷಸ ಅಂತೀನಿ ಅಷ್ಟೇ. ಈಗ ಇಬ್ರು ಫಿಟ್ನೆಸ್ ಫ್ರೀಕ್ ಇರೋದ್ರಿಂದ ಮನೆಯಲ್ಲಿ ಒಬ್ಬರಿದ್ರೇನೆ ಮೇಂಟೈನ್ ಮಾಡೋದು ಎಷ್ಟು ಖರ್ಚಾಗಬಹುದು ಒಂದು ಮಂತಿಗೆ ನಿಮ್ದೆಲ್ಲ ಅಂತ? ಮಮ್ಮಿದೇನು ಜಾಸ್ತಿ ಖರ್ಚಾಗಲ್ಲ, ನನ್ನದೇ ತುಂಬ ಖರ್ಚಾಗುತ್ತೆ ಆ್ಯಕ್ಚುಲಿ. ಈಗ ಈ ಅಟ್ ಪ್ರೆಸೆಂಟ್ ತಿಂತಾ ಇರೋದು ವೈಟ್ ಫಿಶ್ ಪರ್ ಕೆ ಜಿ ಅರೌಂಡ್ 1500 ಆಗುತ್ತೆ. ಸೊ ಬರೀ ಫಿಶ್ಗೇನೆ ಆ ಥರ ಆದರೆ ತಿರ್ಗಿ ವೆಜಿಟೇಬಲ್ಸ್ ಇರುತ್ತೆ, ಅದು ಬಿಟ್ಟು ಎಗ್ಗು ಆ ಥರ ಎಲ್ಲ ತುಂಬ ಇರೋದ್ರಿಂದ ನಂದು ತುಂಬ ಖರ್ಚಾಗುತ್ತೆ. ಅಂದರೆ ಅವನು ದಿನಕ್ಕೆ ಒಂದು 8 ಮೀಲ್ಸ್ ಮಾಡಬೇಕು. ಅದು 200 ಗ್ರಾಮು ಆ ಥರ ಎಲ್ಲ ಇರುತ್ತೆ, 100 ಗ್ರಾಮು 200 ಗ್ರಾಮ್ ಇರುತ್ತೆ. ಇವಾಗ ಫಿಶ್ಶು ಅಷ್ಟು ಕಾಸ್ಟ್ಲಿ ಅಂದರೆ ಒಂದು 5 kg ತಂದರೆ ಇವನು ಒಂದು 2-3 ದಿನಕ್ಕೆಲ್ಲ ಮುಗ್ದೋಗುತ್ತೆ. ಸೊ ಆ ಥರ ತುಂಬ ಖರ್ಚಿರುತ್ತೆ. ಮಮ್ಮಿದಾದರೆ 1 ಮೀಲ್ ಇಲ್ಲ 2 ಮೀಲ್ ಪ್ರೋಟೀನ್ ಇರುತ್ತೆ, ಅದು ಬಿಟ್ಟು ಎಗ್ ಇರುತ್ತೆ. ಸೊ ಅದು ಬಿಟ್ಟರೆ ವೆಜಿಟೇಬಲ್ಸು, ರೆಡ್ ರೈಸ್. ಸೊ ಮಮ್ಮಿದೇನು ಅಷ್ಟಿರಲ್ಲ. ನಂದೇನು ಖರ್ಚಿಲ್ಲ, ನಾನು ತುಂಬ ಒಂಥರ ಒಂದು ಈಸಿ ಅಂದರೆ ನಾನು ಏನು ತಿಂತಿದ್ನೋ ಅದನ್ನೇ ಚಿಕ್ಕ ಪೋರ್ಷನಲ್ಲಿ ಅವಳು ತಿಂತಾಳೆ. ಸೊ ಏನು ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ. ನಂದು ಎಕ್ಸ್ಪೆಂಡಿಚರ್ ಹೆಂಗೆ ಅಂದರೆ ನಾನು ಬೇಸಿಕ್ಲಿ 100 ರೂಪಾಯಿ ಇದ್ದರೆ 500 ರೂಪಾಯಿ ಅಷ್ಟು ಖರ್ಚು ಮಾಡೋ ಅಷ್ಟು ನನಗೆ ಮೆಂಟಾಲಿಟಿ. ಓಕೆ 500 ರೂಪಾಯಿವರೆಗೂ ಖರ್ಚು ಮಾಡಿದ್ರೆ ಐ ಕ್ಯಾನ್ ಸಸ್ಟೈನ್ ಅಂತ. ಸೊ 1000 ರೂಪಾಯಿ ಇದ್ದರೆ 5000 ಆ ರೇಂಜಲ್ಲಿ ಓಡುತ್ತೆ ನನಗೆ. ಈಗ 1000 ರೂಪಾಯಿ ಇದ್ದರೆ ಬೇಡಪ್ಪ 300 ರೂಪಾಯಿ ಮಾಡಿ ಇನ್ನೊಂದು 700 ಇಟ್ಕೊಳ್ಳೋಣ ಆ ಮೆಂಟಾಲಿಟಿನೇ ಇಲ್ಲ. ಅಂದರೆ ಇದು ಬಿಟ್ಟು ಇನ್ನೂ ಏನೋ ಮಾಡಿದ್ರೆ ಇನ್ನೂ ಬಾಡಿ ಏನೋ ಚೇಂಜ್ ಆಗುತ್ತೆ. ಅದು ಅದು ತಲೆಯಲ್ಲಿ ಅದೇ ಓಡುತ್ತೆ ಆ್ಯಕ್ಚುಲಿ. ಆಮೇಲೆ ಅದೇ ಹೇರ್ ಅಂದ್ರಿ, ಹೇರ್ಗೂ ಏನೋ ಅಡಿಷ್ನಲ್ ಹಾಕಿದ್ರೆ ಅದು ಹೇರು, ನೇಲು, ಸ್ಕಿನ್ನು ಇದಕ್ಕೆಲ್ಲ ಇನ್ನೂ ಏನೋ ಒಂದು ಮಾಡಿದ್ರೆ ಅದು ಚೇಂಜ್ ಆಗುತ್ತೆ ಅನ್ನೋ ಅನಿಸಿದ್ರೆ ನನಗೆ ಅದಕ್ಕೂ ಇನ್ವೆಸ್ಟ್ ಮಾಡ್ತೀನಿ. ಸೊ ಎಷ್ಟೋ ಸಲ ಅವಳು ಕೇಳಿದಾಳೆ, ಏನೋ ನಿನ್ನ ಏಜಲ್ಲಿರೋರು ಮನೆ ತೊಗೊಂಡಿದ್ದಾರೆ, ಕಾರ್ ತೊಗೊಂಡಿದ್ದಾರೆ, ದಿನ ಕಾರಲ್ಲೇ ಓಡಾಡ್ತಾರೆ. ನಾನು ಹೇಳ್ತೀನಿ ಕಾರ್ಗಲ್ಲ ವ್ಯಾಲ್ಯೂ, ಕಾರ್ ಒಳಗಡೆ ಕೂತಿದ್ದಾನಲ್ಲ ಅವನು ಎಷ್ಟು ಹೆಲ್ದಿ ಇದ್ದಾನೆ ಅದು ವ್ಯಾಲ್ಯೂ. ಅವನು ಏನು ಗೊತ್ತಾ ಏನು ಮಾಡ್ತಾನೆ ಅಂದರೆ ಈ ಬೈಕಲ್ಲಿ ಹೋಗ್ತಿರ್ತಾರಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬೈಕಲ್ಲಿ ಹೋಗ್ತಾ ಇರ್ತಾರ. ಅವರು ಹೋಗ್ತಿರ್ಬೇಕಾದ್ರೆ ಅಯ್ಯೋ ಆ ಬೈಕ್ಗೆ ಹಾಕಿರೋ ದುಡ್ಡು ಅವ್ನ ಬಾಡಿಗೆ ಹಾಕಿದ್ದಿದ್ರೆ ಅವನು ಎಷ್ಟು ಹೆಲ್ದಿ ಆಗಿರ್ತಿದ್ದ. ಯಾರೋ ಏನು ಲೈಫ್ ಕ್ರೇಜಿಯಾಗಿ ಇನ್ವೆಸ್ಟ್ ಮಾಡಿ ಲೀಡ್ ಮಾಡ್ತಿದ್ರೆ ಇವರು ಈ ಲೈಫ್ ಏನಕ್ಕೆ ಬಾಡಿ ನೋಡು ಅನ್ನೋ ತರ ಇದೆ. ಹೌದು, ಆ ಗಾಡಿಗೆ ಹಾಕಿರೋ ದುಡ್ಡು ಬಾಡಿಗೆ ಹಾಕಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತಾನೆ. ಓಕೆ ಅವಾಗ ಲವ್ ಆಯ್ತು, ನೀವು ಫಿಟ್ನೆಸ್ ವಿಚಾರ ಗಮನ ಕೊಟ್ರಿ, ಹಂಗಾಗಿ ಅರುಣ್ ಬೆಟರ್ ಪಾರ್ಟ್ನರ್ ಅಂತ ಅನ್ನಿಸ್ತು. ಬಟ್ ಈಗ ಅವ್ರು ಹೇಳಿದ್ರಲ್ಲ ಕಾರ್ ಈ ಏಜ್ ಅಲ್ಲಿ ಕಾರು ಮನೆ ತಗೋಬಹುದು, ಯಾವತ್ತಾದ್ರೂ ನಿಮಗೆ ಆತರ ಅನ್ಸಿದ್ಯಾ ನಾವ್ ಇದಕ್ಕೆ ತುಂಬಾ ಇನ್ವೆಸ್ಟ್ ಮಾಡೋದು, ಆ ತರ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು? ಆ ಥರ ಏನೂ ಅನಿಸಿಲ್ಲ. ಯಾಕಂದರೆ ಗಾಡ್ ಗ್ರೇಸ್ ಅವ್ರ ಮನೆ ಕಡೆ ಚೆನ್ನಾಗಿದ್ದಾರೆ, ಅವ್ರ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಆ ಥರ ಏನು ಅವನಿಗೆ ಆ ಥರ ಏನಿಲ್ಲ. ಅಲ್ಲ, ಬಾಡಿಗೆ ಆಗ್ತಿರೋದೆಲ್ಲ ನನ್ನ ಇನ್ಕಮ್. ಇದುವರೆಗೂ ನಾನು ಬೈಕಿಂದ ಇರ್ಬೋದು, ಕಾರ್ ತೊಗೊಂಡಿರೋದು ಎಲ್ಲ ನನ್ನ ಇನ್ವೆಸ್ಟ್ಮೆಂಟ್. ಆಮೇಲೆ ಬಾಡಿಗೂ ಅಷ್ಟೇ, ಯಾವುದೇ ಶೋ ಏನೇ ಮಾಡಿದ್ರು ಎಲ್ಲ ನಂದೇ ಎಲ್ಲರೂ ಅಂದ್ಕೊಂಡಿದ್ದಾರೆ ಬಿಡು ಏನೋ ಅರುಣ್ ಮನೆ ಕಡೆ ಸಖತ್ತಾಗಿದ್ದಾರೆ. ಅದಕ್ಕೆ ಬೇಸಿಕ್ಲಿ ಎಲ್ಲರೂ ಹೇಳೋದು ಬಾಡಿ ಬಿಲ್ಡಿಂಗ್ ಅಂದ್ರೇ ಇಟ್ಸ್ ಎ ಕಾಸ್ಟ್ಲಿಯೆಸ್ಟ್ ಇದು ಗೇಮ್. ಅದು ಯಾರು ದುಡ್ಡಿರ್ತೀರೋ ಅವ್ರು ಬಾಡಿ ಬಿಲ್ಡಿಂಗಿಗೆ ಬನ್ನಿ ಅಂತಾನೆ ತುಂಬ ಜನ ಸಜೆಸ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಅದ್ರಲ್ಲಿ ನೋಡಿದ್ರೆ ಬಾಡಿ ಬಿಲ್ಡರ್ಸ್ ಬರೋದು ಎಲ್ಲ ಲೋ ಇನ್ಕಮ್ ಇರೋರೇ ಆ್ಯಕ್ಚುಲಿ ರಿಸ್ಕ್ ತಗೊಳ್ಳೋದು ಬಾಡಿಗೆ. ಓಕೆ, ಒಬ್ಬ 4% ಹೋಗಿದ್ದಾನೆ ಅಂತ ಅಂದರೆ ನೀವು ನಂಬಲ್ಲ. ಒಂದ್ಸಲಿ ಟೆಸ್ಟ್ಗೆ ಹೋದಾಗ ನಾನು ಡಾಕ್ಟ್ರ್ ಸರ್ಪ್ರೈಸ್ ಆಗಿಬಿಟ್ರು. ಆ್ಯಕ್ಚುಲಿ ಸ್ಕ್ಯಾನಿಂಗ್ ಇಟ್ಮೇಲೆ, ಸರ್ ಏನು ಸರ್ ಬ್ಲಡ್ ಫ್ಲೋ
ಜನರಲಿ ವೇನ್ಸಲ್ಲೆಲ್ಲ ಕಾಣಿಸ್ತಾ ಇರುತ್ತೆ ಅವರು ಸ್ಕ್ಯಾನ್ ಮಾಡಿದಾಗ. ನನಗೆ ಆರ್ಗನಲ್ಲಿ ಬ್ಲಡ್ ಹೆಂಗೆ ಫ್ಲೋ ಆಗ್ತಿದೆ ಅನ್ನೋಷ್ಟು ಕ್ಲಿಯರ್ ಕಾಣಿಸ್ತಿದೆ ಬಾಡಿಯಲ್ಲಿ. ಫ್ಯಾಟೇ ಇಲ್ವಲ್ಲ ಸರ್, ಅದು ಹೆಂಗೆ ಸರ್ವೈವ್ ಆಗ್ತಿದ್ದೀರಾ? ಅವ್ರಿಗೆ ಗೊತ್ತಿಲ್ಲ ನಾನು ಕಂಪೀಟ್ ಮಾಡ್ತೀನಿ ಅಂತ, ಸುಮ್ಮನೆ ಟೆಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಜನರಲಿ 6 months ಒನ್ಸ್ ಟೆಸ್ಟ್ ಮಾಡ್ತಾ ಇರ್ತೀನಿ. ಎಲ್ಲರೂ ಹೇಳ್ತಾರೆ ಏನು ನ್ಯಾಚುರಲ್ ಆಗಿ ಬಾಡಿ ಮಾಡ್ಬೋದು ಅಂತ. ನ್ಯಾಚುರಲ್ ಆಗಿ ಬಾಡಿ ಮಾಡೋಕ್ಕಾಗಲ್ಲ, ಅದು ಎಲ್ರಿಗೂ ಗೊತ್ತಿರೋ ಸತ್ಯ, ಎಲ್ರಿಗೂ ಗೊತ್ತಿರೋ ಸತ್ಯ. ಅದು ಓಪನ್ ಬುಕ್ ಒಂಥರ. ನ್ಯಾಚುರಲಾಗಿ ಯಾರು ಅಷ್ಟು ಈಸಿಯಾಗಿ, ಅಂದರೆ ತುಂಬ ವರ್ಷಗಳು ಹೋಗಬೇಕು ನ್ಯಾಚುರಲಾಗಿ ಬಾಡಿ ಮಾಡಬೇಕಂದ್ರೆ. ನೀವು ಅದಕ್ಕೆ ಆದಂಥ ಸಪ್ರೇಟಾಗಿ ಒಂದು ಬೇರೆಯೇ ಏನು ಡಯಟ್ ಇದಿದೆ, ಬೇರೆಯೇ ಇದೆ. ಈ ಥರ ಬಾಡಿ ಬಿಲ್ಡಿಂಗ್ ಮಾಡಬೇಕಂದ್ರೆ ಅದಕ್ಕೆ ಬೇರೆಯೇ ಪ್ರೋಸೆಸ್ ಇದೆ. ಸೊ ಅದು ತುಂಬ ದೊಡ್ಡ ಪ್ರೋಸೆಸ್ಸು. ಈಗ ಮಾತಾಡೋರೇನು ಎಷ್ಟು ಬೇಕಾದರೂ ಮಾತಾಡ್ತಾರೆ, ಬಟ್ ಅದು ಇರೋದು ಬೇರೆ ಸತ್ಯ. ಸೊ ಹಾಗಾಗಿ ಈಗ ಅದೇ ಮನೆ ವಿಷಯ ಮಾತಾಡ್ತಿದ್ವಿ. ಇವ್ರ ಮನೆ ಕಡೆಯಿಂದ ಅವನು ಮನೆ ಕಡೆ ಗಾಡ್ ಗ್ರೇಸ್ ಚೆನ್ನಾಗಿದ್ದಾರೆ, ಬಟ್ ಅವನು ಏನೂ ಹೆಲ್ಪ್ ತೊಗೊಂಡಿಲ್ಲ. ಅವನು ಆ್ಯಕ್ಚುಲಿ ಆನ್ಲೈನೆಲ್ಲ ಏನು ಟ್ರೈನ್ ಮಾಡ್ತಾನೆ ಇದ್ರ ಮೇಲೆ ಆ ಅರ್ನಿಂಗಲ್ಲೇ ಅವನು ಇವತ್ತುವರೆಗೂ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡು ಬಂದಿರೋದು. ಅವ್ನ ಮನೆಯವರು ದುಡ್ಡು ಕೊಡ್ತಾರೆ, ಮನೆಯವರು ರಿಚ್ ಆಗಿದ್ದಾರೆ, ಅವ್ರ ಕಡೆಯಿಂದ ಹೆಲ್ಪ್ ಆಗುತ್ತೆ ಆ ಥರದ್ದೆಲ್ಲ ನಾನು ನೋಡೇ ಇಲ್ಲ. ಅವನ ಸ್ವಂತ ಏನಿದೆ ಅವನೇ ಮಾಡ್ಕೋತಾನೆ, ಅವನೇ ಮಾಡ್ಕೊಂಡಿರೋದು. ಯಾಕಂದರೆ ಅವನಿಗೆ ಯಾರ್ದು ಏನೋ ಇದು ಮಾಡಬೇಕು, ಯಾರನ್ನೋ ಸಾಕಬೇಕು ಆ ಥರದ್ದೆಲ್ಲ ಏನಿಲ್ಲ. ಟಚ್ ವುಡ್ ಸಿಕ್ಕಿರೋ ವೈಫ್ ಅಥವಾ ಮಮ್ಮಿನೂ ಆ ಥರ ಇಲ್ಲ. ಓಕೆ, ನೀನು ಬೆಂಜಲ್ ಬಂದರೆ, ಯಾರೋ ಬೆಂಜಲ್ ಹೋಗ್ತಿದ್ದಾರೆ, ನೀನು ಬೆಂಜಲ್ ಇದ್ದರೆ ನನಗೆ ಆ ಫೀಲಿಂಗ್ ಯಾವತ್ತೂ ನನಗೆ ಫಸ್ಟಿಂದ ಆಗಲಿ ಇವಾಗಲೇ ಆಗಲಿ ಆ ಫೀಲಿಂಗ್ ನನಗೆ ಬರ್ಸಿಲ್ಲ ಅವಳು. ಅಂದರೆ ನೀನು ಅವ್ರಿಗಿಂತ ಸುಪೀರಿಯರ್ ಅಲ್ಲ ಅಂತ ಅನ್ನೋ ಥರ ಅನಿಸಿಲ್ಲ ಅವಳು. ಎಷ್ಟೋ ಸಲ ನಾನು ಹೇಳ್ತಿರ್ತೀನಲ್ಲ ಅದನ್ನೇ ಅವಳು ಹೇಳ್ತಿರ್ತಾಳೆ. ಈಗ ನಿನ್ನ ಡೈಲಾಗ್ ಏನು ಬರುತ್ತೆ ಗೊತ್ತಾ, ಗಾಡಿಗೆ ಹಾಕಿರೋ ಕಾಸು ಬಾಡಿಗೆ ಹಾಕಿರ್ಬೇಕಾಗಿತ್ತು ಅಂತ ಬರುತ್ತಲ್ವಾ, ಕರೆಕ್ಟ್ ತಾನೇ? ನಾನು ಅದನ್ನೇ ಹೇಳ್ತೀನಿ. ಇವಂದು ನಂದು ಕಾನ್ವರ್ಸೇಷನ್ಸ್ ಆದಾಗ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಅವನಿಗೆ. ನೋಡು, ನೀನು ಏನೋ ಅಯ್ಯೋ ಆ ಆಸ್ತಿ ಮಾಡಿಲ್ಲ, ಈ ಆಸ್ತಿ ಮಾಡಿಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಹೇಳ್ತಿರ್ತಾರೆ ಅಂತ ನಾವು ಡಿಸ್ಕಷನ್ ಮಾಡಿದಾಗ, ನೋಡು ಇಷ್ಟು ದೊಡ್ಡ ಆಸ್ತಿ ಇದೆ ನನಗೆ, ಇಷ್ಟು ದೊಡ್ಡ ಆಸ್ತಿ ಇದೆ, ಏನಕ್ಕೆ ಆಸ್ತಿ, ಅದೇ ದೊಡ್ಡ ಆಸ್ತಿ. ಈಗ ನಮ್ಮ ಮನೇಲಿ ಸಾಕಷ್ಟಿದೆ, ಯಾರಿಗೆ ಗೊತ್ತದು? ಇವನು ಮುಂದೆ ಕೂತಿದ್ದಾನೆ, ಕಾಣಿಸ್ತಿದ್ಯಾ ನಿಮಗೆ? ಅದೇ ಆಸ್ತಿ, ದೊಡ್ಡ ಆಸ್ತಿ. ಯಾವಾಗಲೂ ಅದೇ ನಾನು ಅವಳು ಮಮ್ಮಿಗೆ ಹೇಳ್ತಿದ್ದು ಅದೇ, ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಿನ್ನ ಹೆಲ್ದಿಯಾಗಿ ಇಡೋ ಅಂಥ ಇದನ್ನು ನಾನು ಏನಾದರೂ ಆಗಲಿ ಎಷ್ಟಾದರೂ ಆಗಲಿ ಹೆಲ್ದಿಯಾಗಿಡ್ತೀನಿ ನಿನ್ನ. ಗೊತ್ತಿಲ್ಲ ನನಗೆ ಯಾವುದೋ ಬೆಂಜಲ್ಲಿ ಕರ್ಕೊಂಡು ಹೋಗ್ತೀನೋ ಅಥವಾ BMW ಕರ್ಕೊಂಡು ಹೋಗ್ತೀನೋ, ಬಟ್ ನೀನು ನಿಂತ್ಕೊಂಡು ಯಾರನ್ನ ಮುಂದೆ ನಿಂತ್ಕೊಂಡಾಗ ನೀನು ಹೆಲ್ದಿಯಾಗಿದ್ದೀಯಾ ಅಂತ ಅವ್ರು ಹೇಳಬೇಕು. ಅದನ್ನು ನಾನು ಯಾವಾಗಲೂ ನೋಡ್ಕೋತೀನಿ. ಫೈನಲಿ ಅಂದರೆ ಈಗ ಅರುಣ್ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ, ಬಟ್ ನಿಮ್ಮ ಆಸೆ ಅವರಿಗೆ ನೀವು ಪುಷ್ ಅಂದರೆ ಬೆಂಬಲವಾಗಿ ನಿಂತೇ ಇದ್ದೀರಾ, ಬೆನ್ನೆಲುಬಾಗಿ. ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವಾಗ ಅವನಿಗೆ ಪ್ರೋ ಕಾರ್ಡ್ ಸಿಗಬೇಕು. ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಪ್ರೋ ಕಾರ್ಡ್ ಅಂದ್ರೇನು, ಅದು ಹೆಂಗಾಗುತ್ತೆ, ಆ ಪ್ರೋಸೆಸ್ ಏನು ಅಂತ. ಬೇಸಿಕ್ಲಿ ಅದು ಒಂದು ಕಾಂಪಿಟೇಷನ್ನಲ್ಲಿ ಒಬ್ರಿಗೆ ಕೊಡ್ತಾರೆ ಪ್ರೋ ಕಾರ್ಡ್. ಅಂದರೆ ಇವರ ಕ್ಯಾಟಗಿರಿಲಿ ಒಬ್ರಿಗೆ ಸಿಗುತ್ತೆ, ಇಲ್ಲ ಇಬ್ರಿಗೆ ಸಿಗುತ್ತೆ, ಹೆಚ್ಚೆಚ್ಚಂದರೆ ಇಬ್ರಿಗೆ ಕೊಡ್ತಾರೆ. ಆ ಥರ ಇದ್ದಾಗ ಆ ಪ್ರೋ ಕಾರ್ಡ್ ವಿನ್ ಆದರೆ 1 ವರ್ಷ ವ್ಯಾಲಿಡಿಟಿ ಇರುತ್ತೆ ಅದಕ್ಕೆ. ಅದನ್ನೇ ಹೇಳ್ತಾ ಇದ್ದೀನಿ. ಪ್ರೋ ಕಾರ್ಡ್ ಸಿಕ್ಕಿದ ಮೇಲೆ 1 ವರ್ಷ ಪ್ರೋ ಕಾರ್ಡ್ಗೆ ಏನು ವ್ಯಾಲಿಡಿಟಿ ಇರುತ್ತಲ್ಲ ಅದು 1 ವರ್ಷ ಇರುತ್ತೆ ಪ್ರೋ ಶೋ ಮಾಡೋಕ್ಕೆ. ಅಷ್ಟರಲ್ಲಿ ಒಂದು ಪ್ರೋ ಶೋ ಮಾಡಬೇಕು. ಸೊ ಈಗ ಅದು ಆ ಪ್ರೋ ಕಾರ್ಡ್ಗೋಸ್ಕರನೇ ಇವನು ಟ್ರೈ ಮಾಡ್ತಿರೋದು. ಸೊ ಆ ಪ್ರೋ ಕಾರ್ಡ್ ಬಂದರೆ ಇಮಿಡಿಯೇಟಾಗಿ 1 ವರ್ಷದಲ್ಲಿ ಇವನು ಪ್ರೋ ಶೋ ಮಾಡಬೇಕು. ಸೊ ಆ ಪ್ರೋ ಶೋ ಮಾಡಬೇಕಂದ್ರೆ ಇದಕ್ಕಿಂತ ಇನ್ನೂ ಡಬಲ್ ಬಾಡಿ ಮಾಡಬೇಕು ಅವನು. ಈಗ ಮಾಡ್ತಾ ಇರೋದವನು ಪ್ರೋ ಕಾರ್ಡ್ಗೆ. ಸೊ ಇನ್ನೂ ಅವನು ಹ್ಯೂಜಾಗಿ ಕಾಣಿಸ್ಬೇಕು, ಇನ್ನೂ ಅವನು ತುಂಬ ವರ್ಕ್ ಮಾಡಬೇಕು. ಹಾಗಾಗಿ ಇವಾಗ ಇನ್ನೂ ಪ್ರೋ ಕಾರ್ಡ್ ಸಿಕ್ಕಿಲ್ಲ ಅವನಿಗೆ. ಹೌದೌದು, ಇವಾಗ ನಡೀತಾ ಇರೋ ಪ್ರೋಸೆಸ್ಸೇ ಪ್ರೋ ಕಾರ್ಡ್ಗೋಸ್ಕರ. ಪ್ರೋ ಕಾರ್ಡ್ ಸಿಕ್ಕಿದ್ಮೇಲೆ ನೆಕ್ಸ್ಟ್ ಮಾಡೋದು. ಪ್ರೋ ಶೋ ಅಲ್ಲಿ ಬೇಸಿಕ್ಲಿ ಅದು ಒಲಿಂಪಿಯಾ ಪ್ರೋ ಶೋಸ್ ಅಂತ ಬರುತ್ತೆ. ಅದರಲ್ಲಿ ಪ್ರೋ ಶೋ ಕ್ವಾಲಿಫೈ ಆಯಿತು ಅಂದರೆ 1 year ಒಳಗೆ ನಾವು ಇದು ಮಾಡಬೇಕು, ಪ್ರೋ ಶೋ ಮಾಡಿ ಅದರಲ್ಲಿ ಟೈಟಲ್ ವಿನ್ನರ್ಗೆ ಒಲಿಂಪಿಯಾಗೆ ಹೋಗ್ಬೋದು. ಒಲಿಂಪಿಯಾಲಿ ಕಂಪೀಟ್ ಅಂದರೆ ಇಂಡಿಯನ್ ರೆಪ್ರೆಸೆಂಟ್ ಮಾಡಬೇಕು ಬೇಸಿಕಲಿ. ತುಂಬ ಕಡಿಮೆ ಜನ ಹೋಗ್ತಾರೆ ಇಂಡಿಯಾಯಿಂದ, ಆ ಥರ ಸಿಕ್ಕಲ್ಲ. ಸೊ ತುಂಬ ಕಡಿಮೆ ಜನಕ್ಕೆ ಸಿಗುತ್ತೆ ಆ ಥರ ಅವಕಾಶಗಳು. ಆಗಲಿ ಅಂತ ಅಷ್ಟೆ. ಅದು ಖುಷಿ ಆಯಿತು. ಇಂಡಿಯಾ ರೆಪ್ರೆಸೆಂಟ್ ಮಾಡೋಕ್ಕೆ ಹೊರಟಿರೋ ನೀವು
ಜೋಡಿ ನಂಬರ್ 1 ಸೀಸನ್ 3 ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ಇದ್ರದ್ದು ಒಂದು ಅನುಭವ ಹಂಚ್ಕೊಳ್ಳಿ. ಏನೆಲ್ಲ ರಿಸ್ಕ್ ಅನ್ನಿಸ್ತಿದೆ? ರಜನಿ ಅವ್ರಿಗಂತೂ ಏನು ಅನ್ಸಲ್ಲ, ಅದು ಅವರ ದಿನನಿತ್ಯದ ಕೆಲಸ. ನಿಮಗೆ ಅವ್ರ ಜೊತೆ ಡ್ಯಾನ್ಸ್ ಇರ್ಬೋದು, ಬೇರೆ ಬೇರೆ ಏನೋ ಸಬ್ಜೆಕ್ಟ್ಗಳನ್ನ ಕೊಡ್ತಾ ಇರ್ತಾರೆ, ಹೇಗೆ ಅನ್ನಿಸ್ತಾ ಇದೆ ಅಂತ? ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಷ್ಟೋ ವಿಷಯಗಳು ಅವ್ರು ಮಾಡ್ತಾರೋ ಇಲ್ವೋ ಅನ್ನೋದು ಅದು ಏನಿತ್ತೋ ಅದೆಲ್ಲ ಕ್ಲಿಯರ್ ಆಗ್ತಿದೆ ಅಂತ ಅನಿಸುತ್ತೆ. ಅಂದರೆ ಒಂದು ವಾರನೂ ಅದೇ ಒಂದು ವಾರ ಈ ವಾರ ಚೆನ್ನಾಗಿ ಮಾಡಿದೆ ಅಪ್ಪ ಅಂತ ಅಂದ್ಕೊಂಡಿರ್ತೀನಿ. ಆ್ಯಕ್ಚುಲಿ ಇನ್ನು 2 ವಾರ ಆದಮೇಲೆ ಅದಕ್ಕಿಂತ ಇದು ಚೆನ್ನಾಗಿ ಮಾಡಿದೆ ಅಲ್ವಾ ಅದು ಬರುತ್ತೆ. ಆಮೇಲೆ ಡ್ಯಾನ್ಸ್ ನಾನು ತುಂಬ ಕಷ್ಟ ಡ್ಯಾನ್ಸ್ ಮಾಡೋದು. ಕಮ್ಮಿಂಗ್ ಡೇಸಲ್ಲಿ ನಾವು ಈ ಥರ ಇರೋಕ್ಕಾಗುತ್ತೋ ಇಲ್ವೋ, ಬಟ್ ಈ ಶೋ ನಮಗೆ ಅದು ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಹಾಗಾದ್ರೆ ಪರ್ಟಿಕ್ಯುಲರ್ ನೀವು ಒಪ್ಕೊಳ್ಳೋ ಕಾರಣ ಇದೆ. ಹೌದು ಬಿಸಿ ಆದಾಗ ಈ ಮಿಸ್ ಮಾಡಿ. ಹೌದು, ಖಂಡಿತವಾಗ್ಲೂ. ಈಗ ಎಷ್ಟು ಜನಕ್ಕೆ ಆ ಥರ ಅವಕಾಶ ಸಿಕ್ಕತ್ತೆ. ಸೊ ನಮಗೆ ಒಂದು 6 ಮಂತ್ಸ್ ಮದುವೆ ಆಗಿ 6 ಮಂತ್ಸಿಗೆ ನಮಗೆ ಈ ಅವಕಾಶ ಸಿಕ್ತು. ಇನ್ನೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಮತ್ತು ಏನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರ್ಬೋದು, ಮತ್ತು ಜೊತೇಲಿ ಇದ್ದಾಗ ಅದು ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅದೆಲ್ಲ ಅಂದರೆ ಒಬ್ಬರು ಬಿಹೇವಿಯರ್ ಆಗಿರ್ಬೋದು, ಒಬ್ರಿಗೊಬ್ರು ಆ 4 ಜನ ಇದ್ದಾಗ ಹೆಂಗಿರ್ತೀವಿ ಏನು ಅದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಶೋ ಒಂಥರ ಬೇಸ್ ಅಂತ ಅನಿಸ್ತು. ಇನ್ನು ಕಮ್ಮಿಂಗ್ ಡೇಸಲ್ಲಿ ನಾವು ಈ ಥರ ಶೋ ಮಾಡ್ತೀವಿ ಅಂದರೂ ಆಗುತ್ತಾ? ಮಾಡೋದು ಒಂದೇ ಶೋ. ಸೊ ಜೋಡಿ ನಂಬರ್ 1 ಸೀಸನ್ 3 ನಮಗೆ ಸಿಕ್ಕಿದ ಅವಕಾಶ ಅದನ್ನು ಫುಲ್ಫಿಲ್ ಮಾಡಿಕೊಟ್ಟಿದೆ. ಆಗ್ಲೇ ಕರೆಂಟ್ ಹೋಗ್ಬಿಡ್ತು. ಮಗು ಬಗ್ಗೆ ಹೇಳಿ. ಅದಕ್ಕೆ ಹೇಳಿದ್ನಲ್ಲ ನಾನು, ಒಂದು ಮಗು ಮೇಂಟೈನ್ ಮಾಡ್ತೀವಿ, ಇದು ಮಗು ಯಾವಾಗ? ಇಲ್ಲ ಇದೊಂದೇ ಸಾಕು ನನಗೆ. ನೋಡೋಣ ಇನ್ನು, ಯಾಕಂದರೆ ನಾನು ಇವಾಗ ಸದ್ಯದ ಟೈಮಲ್ಲಿ ಬ್ಯುಸಿ ಇದ್ದೀನಿ. ಸೊ ಅವನಿಗೂ ಅವ್ನ ಗೋಲ್ ಕಡೆ ಕಾನ್ಸಂಟ್ರೇಷನ್ ಇದೆ. ಅದೆಲ್ಲ ಆಗಲಿ. ಅಂದ್ಕೊಳ್ಬೋದು ವಯಸ್ಸಾಗ್ಬಿಡುತ್ತೆ ಅಂತ, ಪರವಾಗಿಲ್ಲ, ದೇವ್ರು ಕೊಟ್ಟಾಗ ಆಗುತ್ತೆ ಅಷ್ಟೇ. ಅದು ನಮ್ಮ ಕೈಲಿಲ್ಲ. ಹುಟ್ಟೋದು ಸಾಯೋದು ನಮ್ಮ ಕೈಲಿಲ್ಲ ಅಷ್ಟೇ. ಅದೊಂದು ಅರ್ಥ ಮಾಡಿಕೊಂಡ್ರೆ ಬೇರೆದೆಲ್ಲ ಮಧ್ಯದಲ್ಲೆಲ್ಲ ಬೋನಸ್ಸು. ಅದೇನೇ ಆದರೂ ಬೋನಸ್ ಅಷ್ಟೆ. ನೀವಂತೂ ಮಗು ಥರ ಅವ್ರಿಗೆ ಆಗೋಗ್ಬಿಟ್ಟಿದ್ದೀರಾ. ಸೊ ನಿಮಗೆ ಮಗು ವಿಚಾರಕ್ಕೆ ಇವ್ರು ಹೇಳಿದ ಒಪಿನಿಯನ್ ಬಿಟ್ಟು ನಿಮ್ಗೆ ಯಾವ ಥರ ಇದೆ ಒಪಿನಿಯನ್? ನಾನು ತುಂಬ ಜಲಸ್ ಆಗ್ತೀನಿ ಬೇಕು ಅಂತ. ಮಗು ಬಂದರೆ. ನನ್ನ ಟೈಮ್ ನಾವು ಮಗುಗೂ ಕೊಡಬೇಕಲ್ಲ ಮಮ್ಮಿ. ಬಟ್ ಮಗು ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅಂದರೆ ಕಂಪ್ಲೀಟ್ ಆಗ್ತೀವಿ ಅಂತ, ಬೇಸಿಕ್ಲಿ ಕಂಪ್ಲೀಟ್ ಆಗ್ತೀವಿ. ನನ್ನ ಲೈಫ್ ಸೈಕಲ್ ಏನಿದೆಯೋ ಅದನ್ನು ಇನ್ನೂ ಏನಾಗುತ್ತೋ ಗೊತ್ತಿಲ್ಲ. ಸೊ ಆದಾಗ ತುಂಬ ಖುಷಿಯಾಗಿರುತ್ತೆ. ನಮಗೂ ತುಂಬ ಖುಷಿ ಆಯ್ತು, ಯಾಕಂದರೆ ಮುದ್ದಾದ ಜೋಡಿನ ಮಾತಾಡ್ಸೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಸೊ ಸೀರಿಯಸ್ಲಿ ನೀವು ಹಿಂಗೆ ಖುಷಿಯಾಗಿರಿ, ನಿಮ್ಮ ಸಾಧನೆ ಬೇಗ ಆಗಲಿ ಆ್ಯಂಡ್ ನೀವು ಬಯಸಿದಂಥ ಅವಕಾಶ ಬೇಗ ಸಿಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ, ರಜನಿ ಹಾಗೂ ಅರುಣ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕ್ಯೂಟ್ ಆಗಿರ್ತಾರೋ ರಿಯಲ್ ಆಗೂ ಕೂಡ ಅಷ್ಟೇ ಚೆನ್ನಾಗಿರ್ತಾರೆ. ಈ ಮುದ್ದಾದ ಜೋಡಿ ಹೀಗೆ ಇರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಕ್ಯಾಮ್ರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.